ಸ್ತೋತ್ರಂ 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 ಸ್ತೋತ್ರಂ. ಸರ್ವಾಧಿಕಾರಿಯಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನೀತಿಯ ರಾಜನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಬಲವುಳ್ಳ ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ. ಯೇಸುವೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ನಿರಂತರವೂ ಸ್ತುತಿಗೆ ಯೋಗ್ಯನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಖಲಾಮ ಶಮೋಖ ರಥ ಕಲಾಮ ಕನಾಥ ರಿಖಲಾಮ. ಉನ್ನತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಅಯ್ಯಾ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಖಮ ಶಮುಖ ರಥ ಕಲಾಮ ಕರಥ ಶಕೋರಾಮ ಕರಥ ರಿಖಲಾಮ. ಯೇಸುವೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ನೀತಿಯ ರಾಜನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಪ್ರತಿನಿತ್ಯವೂ ಕೂಡ ನಮ್ಮನ್ನು ಬಲಪಡಿಸುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಸರ್ವಾಧಿಕಾರಿಯಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ. యేసయ్యా హల్లెలూయా ఆరాధనే. యేసు రాజనే హల్లెలూయా. యేసువే హల్లెలೂయಾ. ನಿನ್ನ ಬಲದಿಂದ ನಮ್ಮನ್ನು ನಡೆಸಲು ಬನ್ನಿರಿ ಪವಿತ್ರಾತ್ಮನೇ. ಪವಿತ್ರಾತ್ಮನೇ ನಿನ್ನ ಬಲದಿಂದ ನಮ್ಮನ್ನು ನಡೆಸಲು ಬನ್ನಿರಿ. ಪವಿತ್ರಾತ್ಮನೇ ನಿನ್ನ ಬಲದಿಂದ ನಮ್ಮನ್ನು ನಡೆಸಲು ಬನ್ನಿರಿ. ಪವಿತ್ರಾತ್ಮನೇ ನಿನ್ನ ಬಲದಿಂದ ನಡೆಸಲು ಬನ್ನಿರಿ. ಉನ್ನತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಸರ್ವಾಧಿಕಾರಿಯಾಗಿರುವ ದೇವರೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಸರ್ವಲೋಕದ ಒಡೆಯನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಖಲಾಮ ಶಮೋಖ ರಥ ರಿಖಲಾಮ ಕನಾಥ ರಿಖಮನ ಶತು ಕರಬಮ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಕೇಳುವ ದೇವರಿಗೆ ಎಲ್ಲರೂ ಸರಿ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ. ಉನ್ನತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಸ್ವರ್ಗೀಯ ತಂದೆಯಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಉನ್ನತ ರಾಜ್ಯನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಬಲವುಳ್ಳ ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಹಲ್ಲೆಲೂಯಾ ಯೇಸುವೇ ಹಲ್ಲೆಲೂಯಾ. ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ಪ್ರಾರಂಭ ಪ್ರಾರ್ಥನೆಯಿಂದ ದೇವರೇ ಅಂತ್ಯದವರೆಗೂ ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಲು ಬನ್ನಿರಿ. ಜನರನ್ನು ಕೂಡ ಸಕಾಲಕ್ಕೆ ನಡೆಸಿ ಎಲ್ಲ ವಿಷಯದಲ್ಲಿ ಕರ್ತನೆ ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್ ಆಮೆನ್ ಆಮೆನ್. ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಎಲ್ಲರ ಸ್ವರ ಇದ್ದೇನೆ ಹಲ್ಲೆಲೂಯಾ. ನಾವು ಕೆಲವೊಂದು ಹಾಡಾಡುತ್ತಾ ದೇವಾದ ದೇವರ ನಾಮವನ್ನು ಕನ್ನಪಡಿಸೋಣ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮಾ ದೇವರು. ಅವರೇ ಜೀವನ ಕೋಟೆಯು. ಯಾವ ಭಯವೂ ನನಗಿಲ್ಲ.
ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಲ್ಲೆಲೂಯಾ ಹಲ್ಲೆಲೂಯಾ, ಎಲ್ಲರೂ ಸೇರೋಣ. ಹಲ್ಲೆಲೂಯಾ ಹಲ್ಲೆಲೂಯಾ, ನನ್ನ ಯೇಸು ರಾಜಾಯ. ಹಲ್ಲೆಲೂಯಾ ಹಲ್ಲೆಲೂಯಾ, ಹಲ್ಲೆಲೂಯಾ ಹಲ್ಲೆಲೂಯಾ, ಹಲ್ಲೆಲೂಯಾ ಹಲ್ಲೆಲೂಯಾ, ನನ್ನ ಯೇಸು ರಾಜ. ಮತ್ತೊಂದು ಸಾರಿ ಹಲ್ಲೆಲೂಯಾ ಹಲ್ಲೆಲೂಯಾ, ಹಲ್ಲೆಲೂಯಾ ಹಲ್ಲೆಲೂಯಾ, ಹಲ್ಲೆಲೂಯಾ ಹಲ್ಲೆಲೂಯಾ, ನನ್ನ ಯೇಸು ರಾಜ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಲ್ಲೆಲೂಯಾ ಹಲ್ಲೆಲೂಯಾ, ಹಲ್ಲೆಲೂಯಾ ಹಲ್ಲೆಲೂಯಾ, ಹಲ್ಲೆಲೂಯಾ ಹಲ್ಲೆಲೂಯಾ, ನನ್ನ Hallelujah, 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 ನನ್ನ ಯೇಸು ರಾಜ. ಎಲ್ಲರನ್ನ hallelujah, hallelujah, ಯೇಸು ರಾಜ. hallelujah, 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 ನನ್ನ ಯೇಸು ರಾಜ. ಹಲ್ಲೆಲೂಯಾ, ಎಲ್ಲ ಕೈ ಎತ್ತಲ್ಲ. ಹಲ್ಲೆಲೂಯಾ.
ಸ್ತುತಿಗೂ ಮಹಿಮೆಗೂ ಪಾತ್ರನೇ ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರನೇ ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ.
ಮಾಡ್ಕೋಣ. ಪ್ರತಿಯೊಬ್ಬರು ನಾವೆಲ್ಲರೂ ಸೇರಿ ನಮ್ಮ ನಿರ್ಮಾಣಿಕನಾದ ದೇವರನ್ನ ಸ್ವರವೆತ್ತಿ ದೈವಾದ ದೇವರ ನಾಮನ ಘನಪಡಿಸೋಣ. ಅಯ್ಯಾ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬಲವುಳ್ಳ ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಕೇಳುವ ದೇವರಿಗೆ ಎಲ್ಲರೂ ಸೇರಿ ಸ್ವರವೆತ್ತಿ ಆತನ ಘನಪಡಿಸೋಣ. ಅಯ್ಯಾ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರ. ದೇವರೇ ಇದುವರೆಗೂ ನಮ್ಮನ್ನು ಬದುಕಿಸಿದ ಆತನೇ ನಿನಗೆ ಸ್ತೋತ್ರ. ದೇವರೇ ನಿನ್ನ ಪ್ರಾಣವನ್ನು ಕೊಟ್ಟು ದೇವರೇ ನಮ್ಮನ್ನು ನಡೆಸುತ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ. ಏಸಯ್ಯ ನಿನ್ನ ಕೃಪೆ ಮಾತ್ರ ನಮ್ಮನ್ನು ದೇವರೇ ಮುನ್ನಡೆಸ್ತಾ ಇದೆ. ಯೇಸುವೇ ನಿನಗೆ ಸ್ತೋತ್ರ. ಯೇಸುವೇ ಹಲ್ಲೆಲೂಯಾ ಹಲ್ಲೆಲೂಯಾ. ಏಸಯ್ಯ ಹಲ್ಲೆಲೂಯಾ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಸ್ತೋತ್ರ.
ಅದು ತಪ್ಪುವುದೇ ಇಲ್ಲ. ನಿನ್ನ ಕಷ್ಟ ವೇದನೆ ಅದು ಶಾಶ್ವತವೇ ಅಲ್ಲ. ಅಯ್ಯ ನನ್ನಲ್ಲೇ ನಿನ್ನ ಮಗನ ಅವೇ ನನ್ನಲ್ಲೇ ನಿನ್ನ ಮಗನ ಗೋರಿ ಅಯ್ಯ ನನ್ನಲ್ಲೇ ನಿನ್ನ ಮಗನ ಆಶ್ರಯವೇ ನನ್ನಾಧಾರವೇ ನಿಮಗೆ ನನ್ನ ಆರಾಧನೆ. ಯೇಸುವೇ ಆಶ್ರಯವೇ ನನ್ನಾಧಾರವೇ ಗ್ಲೋರಿ ನಿಮಗೆ ನನ್ನ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾನು ಬದುಕಿರುವ ಕ್ಷಣವೆಲ್ಲ ನಿನ್ನ ಕೊಂಡಾಡುವೆ. ಅಯ್ಯ ನನ್ನ ಉಸಿರಿರುವ ನಿನ್ನ ಆರಾಧನೆ ಮಾಡುವೆ. ನಾನು ಬದುಕಿರುವ ಏಸಯ್ಯ ಆಶ್ರಯವೇ ನನ್ನಾಧಾರವೇ ನಿಮಗೆ ನನ್ನ ಆರಾಧನೆ. ಯೇಸುವೇ ಆಶ್ರಯವೇ ಎಲ್ಲರೂ ಸೇರಿ ನನ್ನ ಉಸಿರಿರುವ ಏಸಯ್ಯ ಬದುಕಿರುವ ನನ್ನ ಉಸಿರಿರುವ ಯೇಸುವೇ ಅವೇ ನಾನು ಬದುಕಿರುವ ಎಂದೆಂದು ಕೊಂಡಾಡುವೆ. ನಿನ್ನ ಎಂದೆಂದು ಕೊಂಡಾಡುವೆ. ನಿನ್ನ ಎಂದೆಂದು ಕೊಂಡಾಡುವೆ. ನಿನ್ನ ಎಂದೆಂದು ಸ್ತೋತ್ರ ಸ್ತೋತ್ರ ನಿನ್ನ ಅಯ್ಯ ನಿನ್ನೆಂದು ಬದಲೇನು ನಿನಗೆ ನಾ ಕೊಡಲಿ ಏಸಯ್ಯ. ಸಮಸ್ತದಿಂದ ಆರಾಧಿಸುವೆ. ಬದಲೇನು ನಿನಗೆ ನಾ ಕೊಡಲಿ ಏಸಯ್ಯ. ಸಮಸ್ತದಿಂದ ಆರಾಧಿಸುವೆ. ಯೇಸುವೇ ನನ್ನ ಸ್ತುತಿ ಪಾತ್ರನೇ. ಯೇಸುವೇ ನನ್ನ ಧನ್ಯನೇ. ಯೇಸುವೇ ನನ್ನ ಮಹನೀಯನೇ. ಯೇಸುವೇ ನನ್ನ ಆರಾಧ್ಯನೇ. ಬದಲೇನು ನಿನಗೆ ನಾ ಕೊಡಲಿ ಏಸಯ್ಯ. ಸಮಸ್ತದಿಂದ ಆರಾಧಿಸುವೆ. ಎಲ್ಲರೇನ ಬದಲೇನು ನಿನಗೆ ಒಂದು ಸಾರಿ ಬದಲೇನು ನಿನಗೆ ನಾ ಕೊಡಲಿ ಏಸಯ್ಯ. ನಿನ್ನ ಆರಾಧಿ
ಬದಲೇನು ನಿನಗೆ ನಾ ಕೊಡಲಿ ಏಸಯ್ಯ ಸಮಸ್ತದಿಂದ ಆರಾಧಿಸು ಎಲ್ಲರೂ ಸೇರೋಣ ಬದಲೇನು ನಿನಗೆ ಏಸಯ್ಯ ಆರಾಧಿಸುವೆ ಬದಲೇನು ನಿನಗೆ ಸಮಸ್ತದಿಂದ ಆರಾಧಿಸುವೆ ಬದಲೇನು ನಿನಗೆ ಸಮಸ್ತದಿಂದ ಆರಾಧಿಸುವೆ ನಿಘೃಣವಾಯೇಗೆ ತೀರಿಸಲಿ ಏಸಯ್ಯ ಜೀವನದಿಂದ ಆರಾಧಿಸುವೆ ನಿಘೃಣವಾಯೇಗೆ ಜೀವನದಿಂದ ಆರಾಧಿಸುವೆ ಬದಲೇನು ನಿನಗೆ ನಾ ಕೊಡಲಿ ಏಸಯ್ಯ ಸಮಸ್ತದಿಂದ ಆರಾಧಿಸುವೆ ಏಸಯ್ಯ ನನ್ನ ಸ್ತುತಿ ಪಾತ್ರನೇ ಏಸಯ್ಯ ನನ್ನ ಗಣನೀಯನೇ ಏಸಯ್ಯ ನನ್ನ ಮಹನೀಯನೇ ಏಸಯ್ಯ ನನ್ನ ಆರಾಧ್ಯನೇ ನಿನ್ನೃಣವಾಯೇಗೆ ತೀರಿಸಲಿ ಏಸಯ್ಯ ಜೀವನದಿಂದ ಆರಾಧಿಸುವೆ ನಿನ್ನೃಣವಾಯೇಗೆ ಜೀವನದಿಂದ ಆರಾಧಿಸುವೆ ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ ನಿನ್ನಿಂದೆಲ್ಲವೂ ಸಾಧ್ಯವಯ್ಯ ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ ನಿನ್ನಿಂದೆಲ್ಲವೂ ಇದುವರೆಗೂ ನನ್ನ ನಡೆಸಿದ ನೀನೇನೆಯ ಇದುವರೆಗೂ ನನ್ನ ನಡೆಸಿದ ನೀನೇನೆಯ ಇದುವರೆಗೂ ನನ್ನ ನಡೆಸಿದ ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ ಅಯ್ಯ ನೀ ನಂಬಿಗಸ್ತನಾಗಿರುವ ದೇವರು ಎಲ್ಲ ವೇಳೆಯ ಜೊತೆಯಾಗಿರುವ ಆತನೇ ನಿನಗೆ ಸ್ತೋತ್ರ ಬಲಪಡಿಸುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ ಪ್ರತಿ ವೇಳೆಯಲ್ಲಿ ದೇವರ ಜೊತೆಯಾಗಿದ್ದು ನಮ್ಮನ್ನು ನಡೆಸಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಅಯ್ಯ ನೀನೇ ಕರ್ತಾದಿ ಕರ್ತನೆ ಪ್ರತಿ ವಿಷಯದಲ್ಲಿ ಬಲಪಡಿಸುವ ದೇವರು ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಪವಿತ್ರಾತ್ಮನೇ ಆ ನಿನ್ನ ಕೃಪೆಯಿಂದ ನಮ್ಮನ್ನು ಪ್ರತಿದಿನ ಬದುಕಿಸಿ ಇದುವರೆಗೂ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ ದೇವರೇ ಇದುವರೆಗೂ ನಮ್ಮನ್ನು ಸಜೀವ ಲೆಕ್ಕದಲ್ಲಿ ಕರ್ತಾದಿ ಕರ್ತನೆ ಬದುಕಿಸಿದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ ಎಲ್ಲರೂ ಪ್ರಾರ್ಥನೆ ಮಾಡೋಣ ನಿನ್ನಿಂದಾಗದ ಕಾರ್ಯಗಳು ಒಂದು ಇಲ್ಲ ದೇವರೇ ಅಯ್ಯ ಎಲ್ಲವೂ ನಿನಗೆ ಸಾಧ್ಯ ಕರ್ತನೆ ಪರಿಶುದ್ಧಾತ್ಮನೆ ಎಲ್ಲವನ್ನು ಸಾಧ್ಯವಾಗಿ ಮಾರ್ಪಡಿಸುವ ದೇವರು ಈ ರೀತಿಯಾಗಿ ನಾವು ಆರಾಧಿಸಿದ ನಮ್ಮ ಜೀವಿತಗಳಲ್ಲಿ ಕರ್ತಾದ ಕರ್ತನೆ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿ ಮಾರ್ಪಡಿಸಲು ಬನ್ನಿರಿ ಎಲ್ಲರೂ ಪ್ರಾರ್ಥನೆ ಮಾಡಿ ದೇವರೇ ನನ್ನೊಳಗೆ ಬಾ ಪವಿತ್ರಾತ್ಮನೆ ನನ್ನ ಜೀವಿತದಲ್ಲಿ ಬಾ ಪವಿತ್ರಾತ್ಮನೆ ನನ್ನ ಕುಟುಂಬದೊಳಗೆ ನಿನ್ನ ಸ್ವಾಗತ ಮಾಡ್ತಾ ಇದ್ದೇನೆ
ದೇವರೇ, ಪ್ರತಿದಿನವೂ ನೀನು ನನ್ನ ಜೊತೆ ಇದ್ದುಕೊಂಡು ನಡೆಸು ದೇವರೇ ಎಂಬುದಾಗಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಅಯ್ಯ ನಿನಗೆ ಸ್ತೋತ್ರ. ಪ್ರತಿ ವಿಷಯದಲ್ಲಿ ಕರ್ತನೆ ಬಲಪಡಿಸುವ ದೇವರು, ಪ್ರತಿ ವಿಷಯದಲ್ಲಿ ದೇವರೇ ಸ್ಥಿರವಾದ ಕಾರ್ಯಗಳನ್ನು ಮಾಡುವ ದೇವರು, ಪ್ರತಿ ವಿಷಯದಲ್ಲಿ ದೇವರೇ ಅದ್ಭುತಗಳನ್ನು ತೋರ್ಪಡಿಸುವ ದೇವರೇ. ಅಯ್ಯ, ಸ್ತುತಿ ಮಾಡಿದ ಪ್ರತಿಯೊಬ್ಬರ ಜೀವಿತವನ್ನು ನೋಡಿದಾತನೇ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ದೇವರೇ. ಅಯ್ಯ, ನಾವು ಸ್ತುತಿಸುವಾಗ ನಮ್ಮ ಎಲ್ಲ ಸ್ಥಿತಿಗತಿಗಳನ್ನು ಮಾರ್ಪಡಿಸುವ ದೇವರು. ನಾವೆಲ್ಲರೂ ನಿನ್ನ ಸ್ತುತಿಸಿದ್ದೇವೆ, ನಾವೆಲ್ಲರೂ ನಿನ್ನ ಘನಪಡಿಸಿದ್ದೇವೆ, ನಾವೆಲ್ಲರೂ ಆರಾಧಿಸಿದ್ದೇವೆ ದೇವರೇ. ನಮ್ಮೊಟ್ಟಿಗಿದ್ದುಕೊಂಡು, ನಮ್ಮ ಜೀವಿತದೊಟ್ಟಿಗಿದ್ದುಕೊಂಡು ಈ ವಾರವೆಲ್ಲ ಕರ್ತನೆ, ಈ ತಿಂಗಳೆಲ್ಲ ದೇವರೇ ನಿನ್ನ ಕೃಪೆಯಿಂದ ನಮ್ಮ ನಡೆಸು. ಎಲ್ಲ ವಿಷಯದಲ್ಲಿ ಕರ್ತನೆ ನೀನು ಮಾತ್ರ ನಡೆಸಿ ಈ ಆರಾಧನೆಗೆ ಸಮರ್ಪಿಸುತ್ತೇನೆ. ಮುಂದಿನ ಪ್ರತಿ ವಿಷಯದಲ್ಲಿ ಕೂಡ ನಿನ್ನ ತೋಟಿಗೆ ಒಪ್ಪಿಸಿಕೊಡುತ್ತೇನೆ. ನೀನೇ ಇದ್ದುಕೊಂಡು ನಡೆಸಿ ಮಹಿಮೆ ಎಂದು ಕೇಳು. ಯೇಸುವಿನ ಹೆಸರಿನಲ್ಲಿಗೆ ಈ ಆರಾಧನೆ ಪ್ರಾರ್ಥನೆ ಎಲ್ಲವೂ ನಿನ್ನ ಕೈಗೆ ಸಮರ್ಪಿಸಿ ಬಿಡುತ್ತೇನೆ ತಂದೆಯಾದ ದೇವರೇ. ಆಮೇನ್, 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 ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ, ಸರತೇಣ ಹಲ್ಲೆಲೂಯ. ದೇವರು ಯಾವಾಗಲೂ ಏನು ಮಾಡ್ತಾನೆ ಹೇಳ್ರಿ? ಒಳ್ಳೆಯದನ್ನೇ ಮಾಡುತ್ತಾನೆ. ಆಮೇನ್. ಓಕೆ, ವಾಕ್ಯ ಕೇಳುವ ನಾವೆಲ್ಲರೂ ಕೂಡ ತೆಗೆಯೋಣ, ಬೈಬಲ್ ತೆಗೆಯೋಣ. ಕೀರ್ತನೆ 25ನೇ ಅಧ್ಯಾಯ 4ನೇ ವಚನ ವಾಕ್ಯ ಓದೋಣ. ಕೀರ್ತನೆ 25:4. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು. ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ ವಾಕ್ಯಗಳ ಮೂಲಕ ಮಾತನಾಡಲು ಬನ್ನಿರಿ. ವಾಕ್ಯ ಎನ್ನುವಂಥ ಜೀವಕರವಾದ ಮಾತು ನಮ್ಮೆಲ್ಲರನ್ನ ಸ್ಥಿರಪಡಿಸಲಿ. ವಾಕ್ಯ ಎನ್ನುವಂಥ ಜೀವಕರವಾದ ಮಾತು ನಮ್ಮನ್ನು ಕಟ್ಟಲಿ. ವಾಕ್ಯ ಎನ್ನುವಂಥ ಜೀವಕರವಾದ ಮಾತು ನಮ್ಮ ಜೀವಿತವನ್ನು ಸ್ಥಿರಪಡಿಸಲಿ. ಪವಿತ್ರಾತ್ಮನೇ, ಅಯ್ಯ, ನೀನಿದ್ದುಕೊಂಡು ಎಲ್ಲ ವಿಷಯದಲ್ಲಿ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, 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 ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಈ ವಾಕ್ಯ ಆಲ್ರೆಡಿ ಒಂದು ಸಾರಿ ಹೇಳಿದ್ದೀನಿ. ಎಷ್ಟು ಜನರಿಗೆ ನೆನಪೈತೆ ಈ ವಾಕ್ಯ? ಭಾಳ ಜನರಿಗೆ ನೆನಪಿರಲ್ಲ. ಈ ಹೆಡ್ಲೈನ್ ಮಾತ್ರ ಒಂದು ಸಾರಿ ಹೇಳಿದ್ದೀನಿ. ಆದರೆ ಗಮನಿಸಿರಲಿ, ವಾಕ್ಯ ಹೇಳುತ್ತೆ ಕೀರ್ತನೆ 25:4 ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು. ಹಲ್ಲೆಲೂಯ. ಎಲ್ಲರೂ ಹೇಳ್ರಿ, ಯೆಹೋವನೇ, ನಿನ್ನ ಮಾರ್ಗವನ್ನು, ನಿನ್ನ ದಾರಿಯನ್ನು ನನಗೆ ತಿಳಿಸು, ತೋರಿಸು. ಹಲ್ಲೆಲೂಯ, ಹಲ್ಲೆಲೂಯ. ಗಮನಿಸ್ರಿ, ಇಲ್ಲಿ ನಾವು ನೋಡೋದಾದ್ರೆ ದಾವೀದನ್ ಹೇಳ್ತಾನೆ, ಪ್ರತಿ ದಿನ ದೇವ್ರ ಹತ್ರ ದಾವೀದನ್ ಕೇಳ್ತಾ ಇದ್ದ, ಅಯ್ಯ ನಿನ್ನ ಮಾರ್ಗ ನನಗೆ ತೋರಿಸು. ಯಾರ ಮಾರ್ಗ ತೋರಿಸ್ಬೇಕಂತೆ? ನೋಡ್ರಿ, ಮನುಷ್ಯ ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ಸಾಯಂಕಾಲ ಮಲಗೋಳಗೆ, ಅಂದ್ರೆ ರಾತ್ರಿ ಮಲಗೋತ್ತಿನೊಳಗೆ ಮನುಷ್ಯರ ಮಾರ್ಗಗಳನ್ನು ಹಿಡಿತಾರೆ. ಮನುಷ್ಯರ ಮಾರ್ಗ ಹಿಡಿತಾರ ಇಲ್ಲ? ಹಲ್ಲೆಲೂಯ. ಅವ್ರು ಹೇಳಿದ ಮಾರ್ಗ ಹೋಗ್ತಿರ್ತಾರೆ, ಇವ್ರು ಹೇಳಿದ ಮಾರ್ಗ ಹೋಗ್ತಿರ್ತಾರೆ. ಅವ್ರು ಹೇಳ್ದ ಹಾಗೆ ನಡ್ಕೊಳ್ತಾ ಇರ್ತಾರೆ, ಇವ್ರು ಹೇಳ್ದ ಹಾಗೆ ನಡ್ಕೊಳ್ತಾ ಇರ್ತಾರೆ. ಆದರೆ ದಾವೀದನ ಗಮನಿಸ್ರಿ, ಯಾರು ಹೇಳಿದ ಮಾರ್ಗದಲ್ಲಿ ನಡೆಯೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಯೆಹೋವನೇ, ನಿನ್ನ ಮಾರ್ಗವು ನನಗೆ ತಿಳಿಸು ಮತ್ತು ನೀನು ಒಪ್ಪುವ ದಾರಿಯನ್ನು ಏನ್ ಮಾಡ್ಬೇಕಂತೆ? ತೋರಿಸು. ಹಲ್ಲೆಲೂಯ. ಇವತ್ತು ಬೆಳಿಗ್ಗೆ ಎದ್ದ ನಾವುಗಳು ಯಾರ ಮಾರ್ಗ ಬಯಸ್ಬೇಕು ಹೇಳ್ರಿ? ನಾವು ಯಾರ ಮಾರ್ಗ ಬಯಸ್ಬೇಕು? ನಾವು ದೇವರ ಮಾರ್ಗವನ್ನು ಬಯಸ್ಬೇಕು. ಯಾಕಂದ್ರೆ ದೇವರ ಮಾರ್ಗದಲ್ಲಿ ಏನೈತೆ ಗೊತ್ತಾ? ಪರಿಶುದ್ಧತೆ ಐತೆ. ದೇವರ ಮಾರ್ಗದಲ್ಲಿ ಏನೈತೆ? ಮಾತಾಡ್ರಿ, ದೇವರ ಮಾರ್ಗದಲ್ಲಿ ಏನೈತೆ? ತೆಗಿರಿ, ವಾಕ್ಯ ಓದೋಣ. ಕೀರ್ತನೆ 77:13 ವಾಕ್ಯ ಓದೋಣ ಬೇಗ. ಕೀರ್ತನೆ 77ನೇ ಅಧ್ಯಾಯ 13ನೇ ವಚನ ವಾಕ್ಯ ಓದೋಣ. ದೇವರೇ, ನಿನ್ನ ಮಾರ್ಗವು ಏನಾದಂತೆ? ಪರಿಶುದ್ಧವಾದದ್ದು. ಹಲ್ಲೆಲೂಯ. ಯಾಕೆ ನಾವು ದೇವರ ಮಾರ್ಗ ಬಯಸ್ಬೇಕಂದ್ರೆ ದೇವರ ಮಾರ್ಗ ಏನು ಹೇಳ್ರಿ? ಪರಿಶುದ್ಧವಾದದ್ದು. ಹಲ್ಲೆಲೂಯ, ಹಲ್ಲೆಲೂಯ. ಈ ಲೋಕದಲ್ಲಿ ಅನೇಕರು ನಮಗೆ ದಾರಿ ತೋರಿಸ್ಬೋದು. ಕೆಲವೊಬ್ಬರು ನೋಡ್ರಿ, ನಾವು ಹಾಳಾಗ್ಬೇಕಂತಾನೆ ಕೆಲವೊಂದು ಹಾಳಾಗುವ ಮಾರ್ಗ ತೋರಿಸ್ತಾರ. ಗೊತ್ತ ನಿಮಗೆ? ಈ ಮಾತಲ್ಲಿ ಮಾತ್ರ ಚೆನ್ನಾಗಿರ್ತಾವ, ನುಡಿ ಮುತ್ತು ತರ ಇರ್ತಾವ. ಆದ್ರೆ ನಾವು ಹಾಳಾಗುವ ಮಾತುಗಳನ್ನ ಕೆಲವೊಬ್ರು ಮಾರ್ಗ ತೋರಿಸ್ತಾ ಇರ್ತಾರೆ. ಮತ್ತು ಹಿಂಗ ಹೋಗಿ ಒಳ್ಳೇದಾಗುತ್ತೆ, ಬಟ್ ಅಲ್ಲಿ ಒಳ್ಳೇದಾಗ್ಲಿ ಇವ್ರಿಗೆ ಗೊತ್ತಿರುತ್ತೆ, ಆದ್ರೂ ಕೂಡ ಅದ್ ಹೇಳ್ತಾ ಇರ್ತಾರೆ.
ಹಲ್ಲೆಲೂಯಾ. ಯಾಕೆ ಮಾತು ಹೇಳ್ತಂದ್ರೆ ಬೈಬಲಲ್ಲಿ 3 ದಿನ ಉಪವಾಸ ಪ್ರಾರ್ಥನೆ ಮಾಡ್ತಾರೆ ಯಹೂದ್ಯರು. ಯಾರು ಮಾತಾಡ್ರಿ, ಯಾರು ಹೇಳ್ರಿ? ಅಂದ್ರೆ ದೇವರು ಆರಿಸಿಕೊಂಡ ಸ್ವಕೀಯ ಜನರವರು. ಯಾರು ಹೇಳ್ರವರು? ದೇವರು ಆರಿಸಿಕೊಂಡ ಸ್ವಕೀಯ ಜನರು. ಗಮನಿಸ್ರಿ, ಅವರು 3 ದಿನ ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ಎಷ್ಟು ದಿನ ಉಪವಾಸ ಪ್ರಾರ್ಥನೆ ಮಾಡ್ತಾರೆ? ಯಾಕೆ ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ? ಅವ್ರು 3 ದಿನ ಅವ್ರಿಗೆ ಒಂದು ವಿಪತ್ತು ಉಂಟಾಗಿರುತ್ತೆ. ಉಪವಾಸ ಪ್ರಾರ್ಥನೆ ನಾವ್ಯಾಕೆ ಮಾಡ್ತೀವಿ ಹೇಳ್ರಿ? ಈಗ ಲೆಂಟ್ ಡೇಸಿಗೆ, ಯಾವ ಡೇಸಿಗಳೀಗ ಈ 40 ದಿನಗಳ ಕಾಲ ಉಪವಾಸ ಮಾಡ್ತಾರೆ. ಮತ್ತು ಗುಡ್ ಫ್ರೈಡೆ ಬರೋವರೆಗೆ ಏನು ಮಾಡ್ತಾರೆ ಜನರು? ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ ಮಾಡ್ತಾರ. ಯಾಕೆ ಮಾಡ್ತಾರೆ ಅಂದ್ರೆ ದೇವ್ರನ್ನ ನೆನೆಸ್ಕೊಳ್ಬೇಕಂತ. ಆದರೆ ಬೈಬಲಲ್ಲಿ ಯಹೂದ್ಯ ಜನರು 3 ದಿನ ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ಅವ್ರು ಯಾಕೆ ಮಾಡ್ತಾರೆ ಅಂದ್ರೆ ಯಹೂದ್ಯನು ಒಬ್ಬನು ಉಳಿಬಾರ್ದು. ಯಹೂದ್ಯನ ಏನ್ ಮಾಡಬಾರ್ದು ಅಂದ್ರೆ ದೇವರ ಮಕ್ಕಳು ಉಳಿಬಾರ್ದು, ದೇವ್ರನ್ನ ಆರಾಧಿಸುವ ಮಕ್ಕಳು ಉಳಿಬಾರ್ದು, ದೇವ್ರನ್ನ ಘನಪಡಿಸುವವರು ಯಾರು ಇರಬಾರ್ದು ಅಂತೇಳಿ ಒಬ್ಬನು ವಂಚ ಹಾಕಿರ್ತಾನೆ. ಯಾರು ಹಾಕಿರ್ತಾರೆ ಹೇಳ್ರಿ? ಆಮನನು. ಯಾರು? ಅವನ ಹೆಸರೇನು ಹೇಳ್ರಿ? ಅವನ ಹೆಸರೇನು? ಮಾತಾಡಕ ಅವನ ಹೆಸರೇನು? ಆಮನನು. ಹಲ್ಲೆಲೂಯಾ. ಯಾರ ಕಾಲದಲ್ಲಿ ಹೇಳ್ತೇನೆ ಹೇಳ್ರಿ? ಎಸ್ತೇರಳ ಕಾಲ. ಹಲ್ಲೆಲೂಯಾ. ಯಾರ ಕಾಲ ಹೇಳ್ತದೆ ನಾನೀಗ? ಎಸ್ತೇರಳ ಕಾಲದಲ್ಲಿ ಗಮನಿಸ್ರಿ, ಮೊರ್ದೆಕೈ ಎನ್ನುವಂತ ಒಬ್ಬ ಯಹೂದ್ಯನಿದ್ದ. ಎಸ್ತೇರಳ ಕಾಲದಲ್ಲಿ ಗಮನಿಸ್ರಿ, ಒಬ್ಬ ಆಮನನು ಅಂತಿದ್ದ. ಈ ಆಮನನು ಗಮನಿಸ್ರಿ, ಆ ರಾಜನ ಕೈ ಕೆಳಗಡೆ ಒಳ್ಳೆ ಪದವೀದಾರನಾಗಿ, ಒಳ್ಳೆ ಅಧಿಕಾರಿಯಾಗಿ ಆತನಾದ್ಮೇಲೆ ನೆಕ್ಸ್ಟ್ ಈ ಆಮನನ ಮಾತನ್ನೇ 127 ಸಂಸ್ಥಾನ ಜನರು ಕೇಳಬೇಕು. ಅದರಲ್ಲಿ ನಮ್ಮ ಭಾರತ ದೇಶ ಕೂಡ ಐತೆ. ಅದ್ರಲ್ಲಿ ಯಾವ ದೇಶ ಐತೆ ಹೇಳ್ರಿ? ಭಾರತ ದೇಶ ಐತೆ. ಹಲ್ಲೆಲೂಯಾ. ಆ ಭಾರತ ದೇಶದಲ್ಲಿ ಇರುವಂತ ಜನರು ಕೂಡ ಕೇಳಬೇಕು. ಯಾಕಂದ್ರೆ ಹಿಂದೂಸ್ತಾನ್ ಅಂತೇಳಿ ಬರ್ದಿದೆ ಎಸ್ತೇರ್ ಗ್ರಂಥದಲ್ಲಿ. ಹಲ್ಲೆಲೂಯಾ. ಈಗ ಗಮನಿಸ್ರಿ, ಮೊರ್ದೆಕೈ ಏನ್ ಮಾಡಲಿಲ್ಲ ಹೇಳ್ರಿ? ಆಮನನಿಗೆ ಅಡ್ಡ ಬೀಳಿಲ್ಲ. ಅವನ್ ಬಂದ, ರಥ ತಗೊಂಡು ಕುದುರೆ ಹಾಕೊಂಡು ಜನರನ್ನ ವಿಚಾರಿಸ್ಕೊಳ್ಳಕ್ ಬಂದ. ಈಗ ನೀವು ಕೂಡ ಗಮನಿಸ್ರಿ, ಯಾರಾದ್ರೂ ಅಧಿಕಾರಿ ಬಂದಾಗ ಸಲಾಮ್ ಮಾಡಿದ್ರಲ್ಲ, ಹಿಂಗಂತಿರಲ್ಲ. ನೀವು ಕೂಡ ಪ್ರೈಸ್ ಹೇಳ್ತೀರಾ, ಹಿಂಗಂತೀರಾ? ನೀವೆಲ್ಲ ಏನ್ ಮಾಡ್ತೀರಿ? ಅಯ್ಯ ವಂದನಾಲಯ, ಅಯ್ಯ ಪ್ರೈಸ್ ಲಾಡಯ್ಯ, ಪ್ರೈಸ್ ಲಾಡ್. ಅದೇ ದೊಡ್ಡವರಿದ್ರೆ ಸೀದಾ ಹೋಗ್ತಾರೆ. ಕೆಲವೊಬ್ರು ಹಿಂಗ ಅನ್ಕೊಂಡ್ ಬರ್ತಾರೆ ಅಲ್ಲ. ನಾವು ನೋಡ್ತೀವಿ, ಸಮಾಜದಲ್ಲಿ ನೋಡ್ತೀವಿ ಇದೆಲ್ಲ. ಏನ್ ಮಾಡ್ತಾರೆ ದೊಡ್ಡವರಿದ್ರೆ, ಏನಿದ್ರೆ ಹಿಂಗ ಅವ್ರ ಕಾಲೊಂದು ಮುಟ್ಟಕ್ಲವ್ರು, ಅವ್ರ ಮೊಣಕಾಲವ್ರು ಹಿಂಗ ಅಂದ್ ಬಂದ್ಬಿಡ್ತಾರೆ ಹಿಂಗ. ಈಗ ಈ ಆಮನನು ಕೂಡ ಅದನ್ನೇ ಆಸೆ ಪಟ್ಟ. ಆಮನ್ ಏನ್ ಮಾಡ್ತಾಳ್ರಿ? ಅವನಿಗೆ ಒಳ್ಳೆ ಅಧಿಕಾರ ಇದೆ. ಏನೈತೆ ಅವನಿಗೆ ಏನೈತೆ? ಮಾತಾಡ್ರಿ, ಏನೈತೆ ಅವನಿಗೆ? ಅಧಿಕಾರ ಐತೆ ಅವನಿಗೆ. ಹಲ್ಲೆಲೂಯಾ. ಈ ಅಧಿಕಾರವನ್ನು ಹೆಂಗ್ ಬೇಕಾರಂಗ ದುರ್ಬಳಕೆ ಮಾಡ್ಕೊಳಕ್ ನೋಡ್ತಾ ಇದ್ದೇನೆ. ಯಾರೋ ಆಮನನು. ಹಲ್ಲೆಲೂಯಾ. ನಾನು ಹೇಳುವಂತ ಮಾತುಗಳನ್ನ ನಾವು ಚೆನ್ನಾಗಿ ಕೇಳ್ಕೊಳ್ರಿ ಪ್ರೀತಿಯುಳ್ಳ ದೇವ ಜನರೇ. ದೇವರ ಮಾರ್ಗ ನಾವೇನ್ ಮಾಡ್ಬೇಕು ಹೇಳ್ರಿ? ತಿಳ್ಕೊಬೇಕು. ಆತನ ಒಪ್ಪುವ ದಾರಿ ನಾವು ಏನ್ ಮಾಡ್ಬೇಕು ಹೇಳ್ರಿ? ಅದರಲ್ಲಿ ನಡೆದು ಹೋಗ್ಬೇಕು, ಅದರಲ್ಲಿ ಹಾದು ಹೋಗ್ಬೇಕು. ಹಲ್ಲೆಲೂಯಾ. ಈಗ ಗಮನಿಸ್ರಿ, ಕೆಲವೊಬ್ಬರ ದಾರಿ ಹೆಂಗಿರುತ್ತೆ ಅಂತೇಳಿ ನಾನು ಈ ಸ್ಟೋರಿನ ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಆಮೇನ್. ಈಗ ಗಮನಿಸ್ರಿ, ಇವನ ಅಧಿಕಾರದ ಆ ಒಂದು ಮದ ಏನ್ ಮಾಡ್ತು ಗೊತ್ತಾ? ಮೊರ್ದೆಕೈನ ಸಾಯಿಸ್ಬೇಕಂತೇಳಿ ಸಿದ್ಧವಾಯಿತು. ಹಲ್ಲೆಲೂಯಾ. ಏನ್ ಮಾಡ್ಬೇಕಂತ ಸಿದ್ಧವಾಯ್ತು? ಎಲ್ಲರೂ ಮಾತಾಡ್ಬೇಕು. ಹಲ್ಲೆಲೂಯಾ. ಏನ್ ಮಾಡ್ಬೇಕಂತ ಸಿದ್ಧ ಆಯ್ತು? ಮೊರ್ದೆಕೈನ ಎಂಡ್ ಮಾಡ್ಬೇಕು, ಸಾಯಿಸ್ಬೇಕು. ಹಲ್ಲೆಲೂಯಾ. ಕೆಲವೊಬ್ರು ನೋಡ್ರಿ, ಅಧಿಕಾರ ಇರೋರು ದರ್ಪ ತೋರಿಸ್ತಾರ. ಏನ್ ತೋರಿಸ್ತಾರ ಹೇಳ್ರಿ? ಒಳ್ಳೆ ಹೆಸರಿರೋರು ದರ್ಪ ತೋರಿಸ್ತಾರ, ಹಣ ಇರೋರು ದರ್ಪ ತೋರಿಸ್ತಾರೆ. ಅದೇ ಕ್ಯಾಟಗಿರಿಯಲ್ಲಿ ಇವನು ಕೂಡ ಇದ್ದಾನೆ. ಯಾರೋ? ಆಮನನಿದ್ದಾನೆ. ಒಬ್ಬ ಗತಿ ಇಲ್ಲದ ವ್ಯಕ್ತಿ. ಯಾರು ಹೇಳ್ರಿ? ಮೊರ್ದೆಕೈ. ಒಬ್ಬ ಯಾರು ಆತನಿಗೆ ಸಹಾಯಕ್ಕೆ ಬರುವವರು ಇಲ್ಲ ಅಂತ ವ್ಯಕ್ತಿ. ಯಾರು ಹೇಳ್ರಿ? ಆತನು ಮೊರ್ದೆಕೈ. ಹಲ್ಲೆಲೂಯಾ. ಈಗ ಗಮನಿಸ್ರಿ, ಮೊರ್ದೆಕೈನ ನಾಶ ಮಾಡುವುದಕ್ಕೆ ಯಾರ ಮಾರ್ಗ ಹಿಡಿದ ಗೊತ್ತಾ? ಇವನು ಈ ಆಮನನು ಮೊರ್ದೆಕೈನ ಎಂಡು ಮಾಡೋದಕ್ಕೆ ಇವ್ ನನಗೆ ರೆಸ್ಪೆಕ್ಟೇ ಕೊಡ್ತಾ ಇಲ್ಲ, ಇವ್ ನನಗೆ ಗೌರವ ತೋರಿಸ್ತಾ ಇಲ್ಲ. ಸಮಾಜ ಜನರೆಲ್ಲರೂ ಕೂಡ ನಾನು ಬರುತ್ತಲೇ ಅಡ್ಡ ಬೀಳ್ತಾರೆ ಅಥವಾ ಬೊಗ್ಗಿ ನಮಸ್ಕಾರ ಮಾಡ್ತಾರೆ. ಇವನೊಬ್ಬನು ಮಾತ್ರ ಏನ್ ಮಾಡ್ತಾ ಇಲ್ಲ, ನನಗೆ ಅಸಲು ರೆಸ್ಪೆಕ್ಟೇ ಕೊಡ್ತಾ ಇಲ್ಲ. ಇವನ್ ಹೆಂಗಾದ್ರೂ ಸಾಯಿಸ್ಬೇಕು, ಇಲ್ಲಾಂದ್ರೆ ಇವನ್ ನೋಡಿ 100 ಜನ ಕಲಿತಾರೆ, ಇವನ್ ನೋಡಿ ಇನ್ನೊಬ್ರು ಕಲಿತಾರೆ, ಇವನ್ ನೋಡಿ ಇನ್ನೊಬ್ರು ಕಲಿತಾರೆ ಅಂತೇಳಿ ಮೊರ್ದೆಕೈನ ಸಾಯಿಸುವುದಕ್ಕೆ ಅವನ್ ಪ್ಲಾನ್ ಮಾಡ್ತಾ ಇದ್ದ. ಅವನ್ ಪ್ಲಾನ್ ಸರಿಯಾದ ವರ್ಕೌಟ್ ಆಗ್ತಾ ಇಲ್ಲ. ವರ್ಕೌಟ್ ಆಗದೆ ಇರುವ ಸಮಯದಲ್ಲಿ ಅವನಿಗೆ ಕೆಲವೊಬ್ರು ಪ್ಲಾನ್ ಕೊಟ್ರು, ಕೆಲವೊಬ್ರು ಮಾರ್ಗ ಕೊಟ್ರು. ಹಲ್ಲೆಲೂಯಾ. ಏನ್ ಕೊಟ್ರು ಹೇಳ್ರಿ ಅವನಿಗೆ? ನಮಗೆ ಕೂಡ ಕೆಲವು ಸಾರಿ ನಾವೇನೆಲ್ಲ ಪ್ರಯತ್ನ ಪಡ್ತಾ ಇರ್ತೀವಿ. ಯಾರೋ ಒಬ್ರು ಬಂದು
ಒಂದು ನೋಟಿಫಿಕೇಶನ್ ತರ, ಒಂದು ಮೆಸೇಜ್ ತರ, ಒಂದು ಆಲೋಚನೆ ಕೊಡ್ತಾ ಇದ್ದಾರೆ, ಒಂದು ರೂಟ್ ತೋರಿಸ್ತಾ ಇರ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟಲ್ಲ ಈ ರೂಟ್ಗೆ ಹೋಗಿ ಚೆನ್ನಾಗಿ ಆಗ್ತಿ ಹೇಳ್ತಾ ಇರ್ತಾರೆ. ಕೇಳಿರಾ ಕೇಳಿ ನಂಬರ್ ಹಲ್ಲೆಲೂಯ. ಕೇಳಿಲ್ಲ ನಂಬರು ಹಲ್ಲೆಲೂಯ ಹೇಳ್ಬೇಡ್ರಿ, ಹಲ್ಲೆಲೂಯ. ಗಮನಿಸಿರ್ ಪ್ರೀತಿಯುಳ್ಳ ದೇವ ಜನರೇ, ಈ ಮೊರ್ದೆಕೈನ ನಾವು ಗಮನಿಸೋದಾದ್ರೆ ಅಡ್ಡ ಬೀಳ್ತಾ ಇಲ್ಲ. ಈ ಮೊರ್ದೆಕೈನ ಸಾಯಿಸಲು ಒಬ್ರು ಪ್ಲಾನ್ ಕೊಡ್ತಾರೆ. ತೆಗಿರಿ ವಾಕ್ಯ ಓದೋಣ ಬೇಗ. ಎಸ್ತೇರ್ ಗ್ರಂಥ 5ನೇ ಅಧ್ಯಾಯ 14ನೇ ವಚನ ವಾಕ್ಯ ಓದೋಣ. ನೋಡ್ರಿ, ಅವನ ಪತ್ನಿಯಾದ ಅಂದ್ರೆ ಈ ಆಮನನ ಹೆಂಡತಿ ಯಾರು ಹೇಳ್ರೆ? ಯಾರ ಹೆಂಡತಿ? ಈ ಆಮನನ್ನು ಬಂದು ಹೇಳ್ದ, ಮೊರ್ದೆಕೈಗೆ ನನಗೆ ಅಡ್ಡ ಬೀಳ್ತಾ ಇಲ್ಲ, ಅವನ ಅಸಲು ನನಗೆ ರೆಸ್ಪೆಕ್ಟೇ ಕೊಡ್ತಾ ಇಲ್ಲ, ಅವನ ನನಗೆ ಗೌರವ ಸೂಚಿಸ್ತಾ ಇಲ್ಲ ಅಂತೇಳಿ ಅವನ್ ಹೆಂಗಾದ್ರೂ ಮುಗಿಸ್ಬೇಕಂದಾಗ ಇಲ್ಲಿ ನೋಡ್ರಿ, ಅಲ್ಲಿ ನೋಡ್ತದೆ ವಾಕ್ಯನ. ಈ ಆಮನನ ಹೆಂಡತಿ ಹೇಳ್ತಾಳೆ ಜೆರೆಷಳು, ಅವನ ಎಲ್ಲಾ ಆಪ್ತರು ಕೂಡ ನೋಡ್ರಿ, ಆಮನನ ಹೆಂಡತಿ, ಆಮನನ ಸ್ನೇಹಿತರು, ಹಲ್ಲೆಲೂಯ, ಇವರು ಒಂದು ಮಾರ್ಗ ತೋರಿಸ್ತಾರೆ. ಯಾರಿಗೆ ತೋರಿಸ್ತಾರೆ ಹೇಳ್ರಿ? ಯಾರಿಗೆ ತೋರಿಸ್ತಾರೆ? ಆಮನನಿಗೆ ತೋರಿಸ್ತಾರೆ. ಏನಂತ ತೋರಿಸ್ತಾರೆ ಓದೋಣ. ಆಪ್ತರು ಹೇಳ್ತಾರೆ ಅಲ್ಲಿ, 50 ಮೊಳ ಎತ್ತರವಾದ ಒಂದು ಗಲ್ಲು ಮರವನ್ನು ಸಿದ್ಧ ಮಾಡಿಸಿ ನಾಳೆ ಅರಸನ ಅಪ್ಪಣೆಯನ್ನು ಪಡ್ಕೊಂಡು ಮೊರ್ದೆಕೈಯನ್ನು ಅದಕ್ಕೆ ನೇತು ಹಾಕಿಸಬೇಕು. ಆಮೇಲೆ ನೀನು ಸಂತೋಷದಿಂದ ಅರಸನ ಜೊತೆಯಲ್ಲಿ ಔತಣಕ್ಕೆ ಹೋಗಬಹುದು ಎಂದು ಹೇಳಿದರು. ಆಮನನು ಈ ಮಾತಿಗೆ ಮೆಚ್ಚಿ ಗಲ್ಲು ಮರವನ್ನು ಸಿದ್ಧ ಮಾಡಿದನು. ಹಲ್ಲೆಲೂಯ. ಈಗ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಗಮನಿಸ್ರಿ. ಈ ಆಮನನು ಪ್ರಾರ್ಥನೆ ಇಲ್ಲದವರ ಮಾತನ್ನು ಕೇಳಿ ಏನ್ ಮಾಡ್ದೆ ಹೇಳ್ರಿ? ಯಾರನ್ನ ಸಾಯಿಸಕ್ ಸಿದ್ಧಾದ? ದೇವರ ಮಗನ್ನ, ದೇವರ ಮಕ್ಕಳ ಮುಗಿಸಕ್ ಸಿದ್ಧವಾದ. ಹಲ್ಲೆಲೂಯ. ಅಂದ್ರೆ ಯಾರು ರೂಟ್ ಹಿಡಿದ ಇವನು? ಹೆಂಡತಿ ಜೆರೆಷಳು. ಹಲ್ಲೆಲೂಯ. ಆಪ್ತರು ಗಮನಿಸಿ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಾವು ವಾಕ್ಯ ಕೇಳುವ ನೀವೆಲ್ಲರೂ ಕೂಡ ಆತ್ಮೀಯರ ಮಾತನ್ನು ಕೇಳಬೇಕು ನಾವು. ಹಲ್ಲೆಲೂಯ. ಯಾರ ಮಾತು ಕೇಳ್ಬೇಕು ಹೇಳ್ರಿ? ಯಾರ ಮಾತು ಕೇಳ್ಬೇಕು ನಾವು? ಆತ್ಮೀಯರ ಮಾತನ್ನು ಕೇಳ್ಬೇಕು. ಇಲ್ಲಿ ನೋಡ್ರಿ, ಇವರು ಆತ್ಮೀಯರು ಅಲ್ವೇ ಅಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಇವರಿಗೆ ದೇವ್ರಂದ್ರೆ ಗೊತ್ತೇ ಇಲ್ಲ. ಇವ್ರಿಗೆ ಯಾರಿಗೆ? ಜೆರೆಷಳಿಗೆ ಗೊತ್ತಿಲ್ಲ, ಈ ಆಮನನ ಸ್ನೇಹಿತರಿಗೆ ಗೊತ್ತೇ ಇಲ್ಲ. ಗಮನಿಸ್ರಿ, ಇವರು ಒಂದು ರೂಟ್ ಹೇಳ್ತಾರೆ, ಗಲ್ಲು ಮರ ಸಿದ್ಧ ಮಾಡು. ಯಾವ ಮರ ಸಿದ್ಧ ಮಾಡು? ಮಾತಾಡ್ರಿ. ಗಲ್ಲು ಮರ ಸಿದ್ಧ ಮಾಡು ಅಂದ್ರು. ಹಲ್ಲೆಲೂಯ. ಈಗ ಗಲ್ಲು ಮರ ಯಾಕೆ ಸಿದ್ಧ ಮಾಡ್ತಾರೆ ಹೇಳ್ರಿ? ಈಗ ಸಮಾಜದಲ್ಲಿ ನಾವು ನೋಡೋದಾದ್ರೆ, ಯಾರಾದ್ರೂ ನ್ಯಾಯಕ್ಕೆ ವಿರುದ್ಧವಾಗಿ ಅಥವಾ ಸರ್ಕಾರಕ್ಕೆ ವಿರುದ್ಧವಾಗಿ ಕೆಲವೊಂದು ತಪ್ಪುಗಳು ಮಾಡಿದ್ರೆ ಗಲ್ಲು ಶಿಕ್ಷೆ ಐತೆ. ಗಲ್ಲು ಶಿಕ್ಷೆ ಐತಲ್ಲ. ಈಗ ಗಮನಿಸ್ರಿ, ಇಲ್ಲಿ ಕೂಡ ಒಂದು ಪ್ಲಾನ್ ಕೊಡ್ತಾ ಇದ್ದಾಳೆ ಜೆರೆಷಳು ಮತ್ತು ಆಮನನ ಸ್ನೇಹಿತರೆಲ್ಲರೂ ಕೂಡ. ಮೊರ್ದೆಕೈನ ಆಜ್ಞೆ ಬಂದಾಗಲೇ, ರಾಜಾಜ್ಞೆ ಬಂದಾಗಲೇ, ರಾಜನ ಅಪ್ಪಣೆ ಪಡ್ಕೊಂಡು ಬಂದು ಏನ್ ಮಾಡ್ಬಿಡು, ನೀನು ಉರ್ಲ ಹಾಕ್ಬಿಡು. ಯಾರ ಮಾರ್ಗ ಕೇಳದೆ ಇವನು? ಅವನಿಗೆ ಅಸಲು ಅದು ಮೈಂಡಲ್ಲೇ ಇದ್ದಿಲ್ಲ, ನಾನು ಸಾಯಿಸ್ಬೇಕು ಮೊರ್ದೆಕೈನ ಉರ್ಲಾಕಿ ಅಂತೇಳಿ. ಬೇರೆ ಪ್ಲಾನ್ ಇತ್ತು ಅವನಿಗೇನೋ, ಬಟ್ ಅದು ಆ ಪ್ಲಾನ್ ಇದ್ದಿಲ್ಲ. ಯಾವಾಗಾದ್ರೆ ಅವರ ಮಾರ್ಗವನ್ನು ಹಿಡಿದೋ ಅವ್ರು ಏನು ಹೇಳಿದ್ರು ಆ ಗಲ್ಲು ರೆಡಿ ಮಾಡಂತೇಳಿ, ಅದೇ ಗಲ್ಲಿಗೆ ಆಮನನ್ನು ಸತ್ತು ಹೋದ. ಹಲ್ಲೆಲೂಯ. ಯಾರು ರೆಡಿ ಮಾಡಿಸಿದ್ರು? ಗಲ್ಲು ರೆಡಿ ಮಾಡಿಸಿದ್ ಯಾರು ಹೇಳ್ರಿ? ಆಮನನೇ. ಯಾರ ಮಾತು ಕೇಳಿ? ಯಾರು ರೂಟ್ ಹಿಡಿದು? ಆ ಜೆರೆಷಳ ಮಾತು, ಮತ್ತೆ ಆಪ್ತರ ಮಾತು ಕೇಳಿ ಗಲ್ಲು ರೆಡಿ ಮಾಡ್ದ. ಬಟ್ ಆದ್ರೆ ಅದೇ ಗಲ್ಲು ಮರಕ್ಕೆ ಆಮನನೇ ಸತ್ತು ಹೋದ. ಹಲ್ಲೆಲೂಯ. ಅಂದ್ರೆ ಇದನ್ನ ಯಾಕೆ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರೆ, ಮನುಷ್ಯನ ಮಾರ್ಗಗಳು ಯಾವಾಗ ಹೆಂಗ ನಮ್ಮನ್ನು ಪತನ ಮಾಡುತ್ತವೋ ಗೊತ್ತಿಲ್ಲ. ಹಲ್ಲೆಲೂಯ. ಆದ್ರೆ ನಾವು ದೇವರ ಮಾರ್ಗವನ್ನು ತಿಳ್ಕೊಳ್ಬೇಕು. ಆಮೆನ್. ಯಾರ ಮಾರ್ಗ ತಿಳ್ಕೊಳ್ಬೇಕು ನಾವು? ಮಾತಾಡಿ. ಯಾರ ಮಾರ್ಗ ತಿಳ್ಕೊಳ್ಬೇಕು ನಾವು? ದೇವರ ಮಾರ್ಗ ತಿಳ್ಕೊಳ್ಬೇಕು. ಹಲ್ಲೆಲೂಯ. ನೋಡ್ರಿ, ಈ ವ್ಯಕ್ತಿ ಆ ಹೆಂಡತಿ ಆ ಸ್ನೇಹಿತರ ಮಾತು ಕೇಳ್ದ. ಯಾಕಂದ್ರೆ ಪ್ರಾರ್ಥನೆ ಮಾಡೋರಾದ್ರೆ ಏನ್ ಮಾಡ್ತಾರೆ ಹೇಳ್ರಿ? ಅವರು ದೇವರ ಮಕ್ಕಳಾದ್ರೆ ಅಂತ ಪ್ಲಾನ್ ಕೊಡ್ತಿರ್ಲಿಲ್ಲ ಅವ್ರಿಗೆ. ಹಲ್ಲೆಲೂಯ. ಈ ದೇವ್ರಂದ್ರೆ ಸರಿಯಾಗಿ ಗೊತ್ತಿಲ್ಲ ಅವ್ರಿಗೆ. ಆ ದೇವ್ರಿಗೆ ನೋಡ್ರಿ, ಹೊರಗಿರೋ ಕೂಡ ಯೇಸು ಸ್ವಾಮಿ ದೊಡ್ಡ ದೇವ್ರಪ್ಪ ಅಂತ ಅಷ್ಟೇ ಆತರಿರೋರು. ನೋಡ್ರಿ ಏನ್ ಮಾಡಿದ್ರ? ಆ ವ್ಯಕ್ತಿಗೆ ಪ್ಲಾನ್ ಕೊಟ್ರು. ಪ್ಲಾನ್ ಎಲ್ಲ ಏನಾಯ್ತು ಹೇಳ್ರಿ? ಅಟ್ರ್ ಫ್ಲಾಪ್ ಆಯ್ತು. ಏನಾಯ್ತು ಹೇಳ್ರಿ? ಏನಾಯ್ತು ಆ ಪ್ಲಾನ್ ಎಲ್ಲ? ಹಂಗೆ ಇವತ್ತು ಎಷ್ಟೋ ಜನರು ಮನುಷ್ಯರ ಮಾರ್ಗ ಹಿಡ್ಕೊಂಡು ಹೋಗಿ ನಮ್ಮ ಎಲ್ಲ ಮಾರ್ಗಗಳು ಫೇಲ್ ಆಗ್ತಾ ಇದ್ದೇವೆ ನಾವು. ಹಲ್ಲೆಲೂಯ. ಅದಕ್ಕೋಸ್ಕರ ದೇವ್ರು ಇವತ್ತು ಭಕ್ತನು ಮಾತನಾಡಿದ ಮಾತು ನಮಗೆ ತಿಳಿಸ್ತಾ ಇದ್ದೇನೆ. ಏನ್ ಮಾಡ್ಬೇಕಂತ ನಾವು? ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಏನ್ ಮಾಡು? ತಿಳಿಸು. ಹಲ್ಲೆಲೂಯ.
ನೋಡ್ರಿ ನಾನು ಮಾತಾಡ್ತೀನಿ, ದೇವರ ಪ್ಲಾನ್ಗಳು ಯಾವತ್ತಿಗೂ ಫೇಲ್ ಆಗಿಲ್ಲ. ದೇವರ ಮಾರ್ಗಗಳೇನಾಗಿಲ್ಲ ಹೇಳ್ರಿ, ದೇವರು ತೋರಿಸಿದ ರೂಟು, ದೇವರು ತೋರಿಸಿದ ಪ್ಲಾನ್ಗಳು, ದೇವರು ತೋರಿಸಿದ ಆ ಒಂದು ರೂಟ್ ಎಲ್ಲವನ್ನು ದೇವರು ನಡೆಸ್ತಾನೆ. ಅದೇನಾಗಿಲ್ಲ ಹೇಳ್ರಿ, ಬೈಬಲ್ ಹಿಸ್ಟ್ರಿಯಲ್ಲೇ ಫೇಲ್ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಆಮೇನ್. ಆದರೆ ಮನುಷ್ಯನ ಮಾರ್ಗಗಳಲ್ಲಿ ಏನಾಗ್ತೇವೆ ಹೇಳ್ರಿ, ಫೇಲ್ ಆಗ್ತೇವೆ. ಹಲ್ಲೆಲೂಯ. ಏನಾಗ್ತೇವೆ ಹೇಳ್ರಿ, ಫೇಲ್ ಆಗ್ತೇವೆ. ಯಾಕೆ? ಮನುಷ್ಯರು ಹೇಳೋದಿಲ್ಲ ಇಲ್ಲಿಂದ. ಹಲ್ಲೆಲೂಯ. ದೇವ್ರು ಹೇಳೋದಿಲ್ಲ, ನಾವು ಹುಟ್ಟಿದಾಗ, ನಾವಿನ್ನೂ ತಾಯಿಯ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ 139ನೇ ಕೀರ್ತನೆ ಹೇಳ್ತೆ, ನಾವು ಇನ್ನು ಕೇವಲ ಪಿಂಡ ಏನಾಗಿರುವಾಗ ಅವಾಗಲೇ ದೇವರು ನಮ್ಮನ್ನು ನೋಡಿದ್ದಾನೆ. ಆಮೇನ್. ನಾವು ಹೆಂಗಿರ್ಬೇಕಂತೇಳಿ ಆತನಿಗೆ ಮಾತ್ರ ಆತನಿಗೆ ಗೊತ್ತಿರುತ್ತೆ. ಹಲ್ಲೆಲೂಯ. ಅದಕ್ಕೋಸ್ಕರ ಆತನು ತಿಳಿಸುವ ಮಾರ್ಗ ಏನಂತೆ, ಆತನ ಮಾರ್ಗ ನಾವು ತಿಳ್ಕೊಂಡ್ರೆ ಆತನ ಮಾರ್ಗದಲ್ಲಿ ನಮ್ಮ ರೂಟ್ ಚೆನ್ನಾಗಿರುತ್ತೆ. ಹಲ್ಲೆಲೂಯ. ಆತನ ಯಾವ ರೂಟ್ ನಮಗೆ ತೋರಿಸನೋ ಅದ್ರಲ್ಲಿ ಹೋಗುವಾಗ ನಾವು ಚೆನ್ನಾಗಿರುತ್ತೇವೆ. ಆಮೇನ್. ಹಲ್ಲೆಲೂಯ. ಹೆಚ್ಚಿನ ಚೆನ್ನಾಗಿರ್ಬೇಕಂತ ಆಸೆ, ಚೆನ್ನಾಗಿರ್ಬೇಕಂತ ಆಸೆ. ಹಲ್ಲೆಲೂಯ. ನಾವು ಚೆನ್ನಾಗಿರ್ಬೇಕು, ಯಾವಾಗಲೂ ಚೆನ್ನಾಗಿದ್ದು ಯಾವಾಗಲೂ ಕೂಡ ನಾನು ನನ್ನ ಕುಟುಂಬ ದೇವರನ್ನ ಆರಾಧಿಸ್ಬೇಕಂತ ಆಸೆ ಐತಲ್ಲ, ಆಸೆ ಇರುವ ನಾವು ದೇವರ ಮಾರ್ಗವನ್ನು ತಿಳಿಯಬೇಕು. ಆಮೇನ್. ಹಲ್ಲೆಲೂಯ. ದೇವರ ಮಾರ್ಗ ಎಂತದ್ದು ಹೇಳ್ರಿ, ಪರಿಶುದ್ಧವಾದ. ಹಲ್ಲೆಲೂಯ. ದೇವರ ಮಾರ್ಗ 2 ಸಾಮುವೇಲ 22:31 ವಚನದಲ್ಲಿ ಹೇಳ್ತೆ, ದೇವರ ಮಾರ್ಗವು ಯಾವ ದೋಷವಿಲ್ಲದಂತೆ. ಹಲ್ಲೆಲೂಯ. ಅಂದ್ರೆ ಯಾವ ರೀತಿಯಲ್ಲೂ ಕೂಡ ದೇವರ ಮಾರ್ಗದಲ್ಲಿ ಫೇಲ್ ಇರೋದಿಲ್ಲ, ಅದರಲ್ಲಿ ದೋಷ ಇರೋದಿಲ್ಲ. ಏನಿರೋದಿಲ್ಲ ಹೇಳ್ರಿ, ನಾವು ದೇವರ ಮಾರ್ಗದಲ್ಲಿ ಹೋದ್ರೆ ನಮಗೆ ಏನಿರೋದಿಲ್ಲ ಹೇಳ್ರಿ, ದೋಷ ಇರೋದಿಲ್ಲ. ಕೆಲವೊಬ್ರು ಹೇಳ್ತಾರೆ, ಅಯ್ಯೋ ಈ ಮನೆಗೆ ಬಂದು ಬಹಳ ದೋಷ ನಿನಗೆ, ಇಲ್ಲಿ ತಗೊಂಬಿಟ್ಟು ಜಾಗ, ಈ ದೋಷವೇ ದೋಷ, ಇಲ್ಲಿ ಬಂದ್ಯಾ ಬಹಳ ದೋಷ. ಆದ್ರೆ ದೇವರ ಮಾರ್ಗದಲ್ಲಿ ಹೋದ್ರೆ ನಮ್ಮ ಜೀವಿತಕ್ಕೆ ದೋಷ ಇರೋದಿಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಯಾಕಂದ್ರೆ ಆತನ ಮಾರ್ಗವೇನಾಗಿದೆ ಹೇಳ್ರಿ, ಪರಿಶುದ್ಧವಾದದ್ದಾಗಿದೆ. ಆಮೇನ್. ಹಲ್ಲೆಲೂಯ. ಹಲ್ಲೆಲೂಯ. ಇವತ್ತು ನಾವೆಲ್ಲರೂ ಕೂಡ ಒಂದು ಪ್ರಾರ್ಥನೆಯನ್ನು ಕಲಿಬೇಕೇನಂದ್ರೆ, ದೇವರೇ ನಿನ್ ಮಾರ್ಗ ನನಗೆ ತಿಳಿಸು. ಆಮೇನ್. ಏನ್ ಮಾಡ್ಬೇಕು ಹೇಳ್ರಿ, ನಿನ್ ಮಾರ್ಗ ನನಗೆ ತಿಳಿಸು. ಹಲ್ಲೆಲೂಯ. ನಿನ್ ರೂಟ್ ನನಗೆ ತಿಳಿಸು, ನಾನು ಏನು ಮಾಡಬೇಕು ತಿಳಿಸು. ಒಂದೊಂದು ಕಾಲದಲ್ಲಿ ಒಬ್ಬ ಯವ್ವನಸ್ಥನು ಪ್ರತಿದಿನ ಮೈನ್ಸ್ ಗೊತ್ತಲ್ಲ, ಮೈನ್ಸ್ ಜನರಿಗೆ ಗೊತ್ತು. ಆ ಮೈನ್ಸ್ ಹೆಂಗ್ ತೆಗಿತಾರೆ ಹೇಳ್ರಿ, ಭೂಮಿ ಅಗಿತಾರೆ. ಏನ್ ಮಾಡ್ತಾರೆ ಹೇಳ್ರಿ, ಭೂಮಿ ಅಗಿತಾರೆ. ಹಲ್ಲೆಲೂಯ. ಹಂಗೆ ಒಬ್ಬ ಯವ್ವನಸ್ಥನು ಗಮನಿಸ್ರಿ, ಪ್ರತಿದಿನ ಪ್ರಾರ್ಥನೆ ಮಾಡಿ, ದೇವರೇ ನಿನ್ ಮಾರ್ಗ ನನಗೆ ತಿಳಿಸು. ಏನ್ ಮಾಡೋ, ನಿನ್ ಮಾರ್ಗ ನನಗೆ ತಿಳಿಸು, ನಿನ್ ಮಾರ್ಗ ನನಗೆ ತಿಳಿಸು ಅಂತ ಹೇಳಿ ಎವ್ರಿ ಡೇ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಹೋಗ್ತಿದ್ದೆ. ಎಲ್ಲರೂ ನಗ್ತಾ ಇದ್ರೆ ತಾವ್ ನೋಡಿ, ಯಾರಾದ್ರೂ ಆಫೀಸರ್ ಮಾರ್ಗ ಹಿಡ್ಕೊಂಡ್ರೆ ಇಷ್ಟದಲ್ಲಿ ಇವ್ರು ಲಂಚ ಗಿಂಚ ತಿಂದು ಏನೋ ದೊಡ್ಡನಾಗ್ತಿದ್ದ, ಇವನ್ ದೇವ್ರ ಮಾರ್ಗ ಅಂತನ. ಇವನ್ ನೋಡಿ ಎಲ್ಲಿದ್ದನಲ್ಲಿ ಅದನ್ನ, ಇವನಕ್ಕಿಂತ ಹಿಂದೆ ಬಂದ ಕೆಲಸಗಾರರು ಲಂಚ ತಿಂದು ಎಷ್ಟು ಮ್ಯಾಕ್ ಬಂದಾರ ನೋಡು ಅಂತೇಳಿ ಬೈತಾ ಇದ್ರಂತ. ಅವನ್ನ ಬೈತಾ ಇದ್ರೆ ಅವನು ಪ್ರಾರ್ಥನೆ ಬಿಡ್ತಾ ಇಲ್ಲ, ಒಂದೇ ಪ್ರಾರ್ಥನೆ ಮಾಡ್ದೇವ್ರೆ, ನಿನ್ ಮಾರ್ಗ ನನಗೆ ತಿಳಿಸು. ಯಾರ ಮಾರ್ಗ ತಿಳಿಸು, ನೀನು ಒಪ್ಪುವ ದಾರಿ ನನಗೆ ತೋರಿಸು. ನೀನು ಯಾವ್ದು ಒಪ್ಪುತ್ತೀಯೋ ಅದನ್ನ ನಾನು ಮಾಡ್ತೀನಿ, ನೀನ್ ತೋರಿಸಂತೇಳಿ ಆ ರೀತಿಯ ಯಮನಸ್ಥನು ಪ್ರಾರ್ಥನೆ ಮಾಡ್ತಿರುವಾಗ ಲಾಸ್ಟ್ಗೆ ಒಂದ್ ಸಾರಿ ಚೆಕಿಂಗ್ ಮಾಡೋದಕ್ಕೆ, ಏನ್ ಮಾಡೋದಕ್ಕೆ, ಎಲ್ಲೆಲ್ಲಿ ಇವರು ಭೂಮಿ ಹಾಕಿದ್ದಾರೆ, ಎಷ್ಟೆಷ್ಟು ಲೋಡ್ ಹೋಗಿದೆ ಅಂತ ಹೇಳಿ ಆ ಭೂಮಿಯೊಳಗೆ ಹೋಗ್ತಾ ಇರ್ಲಿಕ್ಕೆ, ಏನ್ ಮಾಡ್ತಿರ್ಲಿಕ್ಕೆ ಹೋಗ್ತಾ ಇರ್ಲಿಕ್ಕೆ ಎಲ್ಲ ಜೊತೆ ಕೆಲಸದವರೆಲ್ಲರೂ ಕೂಡ ಹೇಳಿದ್ರೆ, ಊಟ ಮಾಡೋಣ ಬಾ. ಏನ್ ಮಾಡೋಣ ಬಾ ಮಾತಾಡ್ರಿ, ಏನ್ ಮಾಡೋಣ ಬಾ. ಯಾವ ಟೈಮ್ ಹೇಳ್ರದು, ಊಟ ಮಾಡೋ ಟೈಮೇ, ಊಟ ಮಾಡಕ್ ಕರೆದಾರ. ಈತ ಹೇಳ್ದಂತೆ 5 ನಿಮಿಷ ಇರು ಬರ್ತೀನಿ ಅಂತೇಳಿ. ಎಷ್ಟು ನಿಮಿಷ ಇರು, 5 ಮಿನಿಟ್ಸ್ ನಿಂತ್ಕೋ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಒಳಗೆ ಹೋದಂತೆ. ಎಲ್ಲರೂ ನಗ್ತಾ ಇದ್ರಂತೆ, ಇವನಿಗೆ ಇವಾಗೇ ಬೇಕಾ ಕೆಲಸ, ಇವಾಗೇ ಬೇಕಂತೇಳಿ ಎಲ್ಲರೂ ನಗ್ತಾ ಇದಾರೆ, ಆಡ್ಕೊಂತದ್ರ. ಆ ವ್ಯಕ್ತಿ ಒಳಗೆ ಹೋಗ್ತದನ ಎಲ್ಲ ನೋಡ್ಕೊಂಡು ಚೆಕಿಂಗ್ ಮಾಡ್ಕೊಂಡು ಎಲ್ಲ ಬರ್ಕೊಂಡು ಹೊರಗಡೆ ಬಂದ ಅಂತ. ಹಲ್ಲೆಲೂಯ. ಎಲ್ಲಿಗೆ ಬಂದಿಲ್ರಿ, ಹೊರಗಡೆ ಬಂದ್ಮೇಲೆ ಅಷ್ಟರೊಳಗೆ ಇವ್ರು ಏನ್ ಮಾಡ್ಬಿಟ್ಟಾರ, ಊಟ ಮಾಡಿಬಿಟ್ಟಾರ. ಊಟ ಮಾಡಿದ ಮೇಲೆ ಈಗ ಊಟ ಮಾಡಿದವ್ರು ಕೆಲ್ಸಕ್ಕೆ ಇರ್ತಾರ ಅಥವಾ ಹಂಗೆ ಮನೆ ಮನ್ಕೊಂತಾರ. ಹೋಗಿ ಮಧ್ಯಾಹ್ನ ಊಟಕ್ಕೆ ಕೆಲಸ ಮಾಡಕ್ ಹೋದವ್ರು ಮಧ್ಯಾಹ್ನ ಊಟಕ್ಕೆ ಬಿಟ್ಟ ಮೇಲೆ ಏನ್ ಮಾಡ್ತಾರಲ್ರಿ, ಊಟ ಮಾಡಿ, ಮೇಸ್ತ್ರೆ ನಾನು ನಾಳೆ ಬರ್ತಂತ ಯಾರು ನಂದಾರ, ಯಾರ ನಂದಾರ. ಹಂಗೇನಾದ್ರಂದ್ರೆ ನಮ್ಮ ಚರ್ಚ್ ಕೂಡ ಕಡ್ತದೆ, ಯಾರಾದ್ರೂ ಮಧ್ಯಾಹ್ನ
1 ಗಂಟೆಗಿಂತ ಹೆಚ್ಚು ಟೈಮ್ ಅಂದ್ರೆ ಎದ್ದೇಳ್ರೆ ಟೈಮ್ ಆಯ್ತು ಬರ್ರಿ ಅಂತ ನಾವು ಏನಂತ ಹೇಳ್ರಿ, ಟೈಮ್ ಆಯ್ತು ಬೇಗ ಕೆಲಸ ಮಾಡಿ ಬರ್ರಿ, ಸಾಯಂಕಾಲ ಬೇಗ ಕೆಲಸ ಸಾಗಲ್ಲ, ಬರ್ರಿ ಅಂತ ಕರಿತೀವಿ. ಕರಿತೀರಾ ಇಲ್ಲ? ಅವ್ರು ಕೂಡ ಊಟ ಮಾಡಿದವ್ರು ಮನೆಗೆ ಹೋಗಿಲ್ಲ, ಅವ್ರ ಕೆಲಸಕ್ಕೆ ಸ್ಟಾರ್ಟ್ ಆಗ್ಯಾರ. ಈ ವ್ಯಕ್ತಿ ಅವಾಗ ಊಟ ಮಾಡಕ್ ಕುಂತಿದ್ರೆ ಎಲ್ಲರೂ ಹೋಗ್ತಾ ಇರ್ಲಿಕ್ಕೆ ಆ ಒಂದು ಸುರಂಗ ಕುಸ್ತು ಬಿದ್ದುಬಿಡ್ತಂತೆ. ಹಲ್ಲೆಲೂಯ. ಎಲ್ಲರೂ ಸತ್ತೋಗ್ಬಿಟ್ರಂತೆ. ಎಲ್ಲರೂ ಏನಾದ್ರಂತೆ, ಆದ್ರೆ ದೇವರ ಮಾರ್ಗದಲ್ಲಿರೋನಿಗೆ ಯಾವ ಹಾನಿ ಆಗ್ಲಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅಂದ್ರೆ ಇದರ ಅರ್ಥ ಏನಂದ್ರೆ, ನಾವು ದೇವರ ಮಾರ್ಗದಲ್ಲಿದ್ರೆ ನಾವು ಅನೇಕರಿಗೆ ಕೆಟ್ಟದಾಗಿ ಕಾಣಿಸ್ಬೋದೇನೋ, ಇವರು ಏನಿಲ್ಲಪ್ಪ ಅಂತ ಅನಿಸ್ಬೋದೇನೋ, ಬಟ್ ಆದ್ರೆ ನಮಗೆ ಏನು ಆಗದಾಗೆ ದೇವರು ಬಲಪಡಿಸಿ ನಡೆಸುತ್ತಾನೆ. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಪ್ರೀತಿಯುಳ್ಳ ದೇವಚಂದ್ರೆ, ಇನ್ನು ಮೇಲೆ ಪ್ರತಿದಿನ ನಾವು ದೇವರನ್ನ ಕಾಣ, ದೇವರೇ ನಿನ್ನ ಮಾರ್ಗ ನನಗೆ ತೋರಿಸು. ಆಮೆನ್. ನಮ್ಮ ಪ್ರಾರ್ಥನೆಗಳು ಹೆಂಗಿರ್ತೇವಲ್ರಿ, ಪ್ರತಿದಿನ ಇದ್ದಾಗ ದೇವರೇ ನನಗೆ ಅದು ಕೊಡು, ದೇವರೇ ನನಗೆ ಇದು ಕೊಡು, ನನಗೆ ಅದು ಬೇಕು, ನನಗಿದು ಬೇಕು. ಎಲ್ಲರೂ ಕೇಳಿದ್ರೆ, ನಾನು ಕೇಳಿದ್ದೀನಿ, ನೀವು ಕೇಳಿದಿರಾ ಇಲ್ಲ? ಬೆಳಿಗ್ಗೆ ಎದ್ದಾಗ ಪ್ರಾರ್ಥನೆ ಮಾಡ್ತಾ 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 ನಮ್ದು ಏನೋ ಒಂದು ಬೇಡಿಕೆ ಇಡ್ತೀವಿ, ದೇವ್ರೆ ಈ ಕೆಲಸ ಮಾಡ್ತಿದ್ದೀನಿ, ಒಳ್ಳೇದಾಗ್ಲಿ, ದೇವ್ರೆ ಈ ಕೆಲಸಕ್ಕೆ ಕೈ ಹಾಕಿದ್ದೀನಿ, ನನ್ನ ಆಶೀರ್ವಾದ ಮಾಡು, ದೇವ್ರೆ ನನಗೆ ಈ ರೀತಿ ಐಶ್ವರ್ಯ ಬರಬೇಕು, ಸಹಾಯ ಮಾಡು, ದೇವ್ರೆ ನನಗೆ ಈ ರೀತಿ ಬೈಕ್ ತಗೋಬೇಕು, ಸಹಾಯ ಮಾಡು, ಈ ರೀತಿ ಇರಬೇಕು, ಸಹಾಯ ಮಾಡೋದು ಎಲ್ಲರೂ ಬೇಡಿಕೊಂಡ್ರೆ ಇಲ್ಲ, ಬೇಡಿಕೊಳ್ಳೋ ತಪ್ಪಲ್ಲ. ಬಟ್ ಆದ್ರೆ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ದೇವರ ಮಾರ್ಗವನ್ನು ಬೇಡಿಕೊ. ಹಲ್ಲೆಲೂಯ. ಯಾರ ಮಾರ್ಗವನ್ನು ಬೇಡಿಕೊಳ್ಬೇಕು ನಾವು ನೀವೆಲ್ಲರೂ? ಯಾರ ಮಾರ್ಗನ? ದೇವರ ಮಾರ್ಗವನ್ನು ಬೇಡಿಕೊಂಡ್ರೆ ನಮ್ಮಂತ ಶ್ರೇಷ್ಠರು ಈ ಲೋಕದಲ್ಲಿ ಯಾರು ಇರೋದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ದೇವರ ಮಾರ್ಗ ಯಾರು ಇಲ್ಲದಿರುವಾಗಲೂ ನಮ್ಮನ್ನು ನಡೆಸುತ್ತದೆ. ಆಮೆನ್, ಹಲ್ಲೆಲೂಯ. ಯಾಕೆಂದ್ರೆ ಒಂದು ವಾಕ್ಯ ಇದೆ, ಮತ್ತಾಯ ಬರೆದ ಸುವಾರ್ತೆ 6:8, ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳೋದಕ್ಕಿಂತ ಮುಂಚೆ ನಿಮಗೇನೇನು ಅಗತ್ಯ ಎಂಬುದು ಆತನಿಗೆ ಗೊತ್ತಾಗಿದೆ. ಈಗ ನಮ್ಗೆ ಏನೇನು ಬೇಕು ಅದನ್ನು ಬೇಡಿಕೊಳ್ಳೋದಿಲ್ಲ, ನಾವು ದೇವರ ಮಾರ್ಗವನ್ನು ಬೇಡಿಕೊಳ್ಳಬೇಕು. ಯಾರ ಮಾರ್ಗ ಬೇಡಿಕೊಳ್ಬೇಕು ನಾವೆಲ್ಲರೂ? ಯಾರ ಮಾರ್ಗ ಬೇಡಿಕೊಳ್ಬೇಕು? ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ದೇವರ ಮಾರ್ಗವನ್ನು ಬೇಡಿಕೊಂಡವನು ಈ ಭೂಲೋಕದಲ್ಲಿ ಕಷ್ಟ ಅನುಭವಿಸಿದಾನೆ, ಕಷ್ಟ ಅನುಭವಿಸ್ತಾರೆ, ಬಟ್ ಆದ್ರೆ ಕಷ್ಟದಲ್ಲೇ ಇರೋದಿಲ್ಲ, ಸಮೃದ್ಧಿಯಲ್ಲಿ ಜೀವನ ಮಾಡುತ್ತಾರೆ. ಆಮೆನ್, ಹಲ್ಲೆಲೂಯ. ಮನುಷ್ಯರಿಗೆ ಕಷ್ಟ ಬರಕ್ಲ ಅಂತ ಹೇಳಲ್ಲ ನಾನು, ಕಷ್ಟಗಳು ಬರ್ತವೆ, ಬಟ್ ಆದ್ರೆ ಕಷ್ಟದಲ್ಲೇ ಸಾಯೋದಿಲ್ಲ, ಸಮೃದ್ಧಿಯಾಗಿರುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಹೋರಾಟಗಳು ಬರ್ತವೆ, ಹೋರಾಟದಲ್ಲೇ ಸಾಯೋದಿಲ್ಲ, ಜಯ ಸಿಗುತ್ತದೆ. ಆಮೆನ್, ಹಲ್ಲೆಲೂಯ. ಈ ಲೋಕದಲ್ಲಿ ಅವಮಾನಗಳಾಗ್ತವೆ, ಅವಮಾನವೇ ನಮ್ಮನ್ನು ಪತನಗೊಳಿಸೋದಿಲ್ಲ, 2ರಷ್ಟು ಮಾನವನ್ನು ದೇವರು ದಯಪಾಲಿಸುತ್ತಾನೆ. ಆಮೆನ್, ಹಲ್ಲೆಲೂಯ. ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, ಗಮನಿಸಿರಿ ಪ್ರೀತಿಯುಳ್ಳ ದೇವರ ಮಾರ್ಗವನ್ನು ಹಿಡಿದಂತ ಈಸಾಕನು, ನಮ್ಮೆಲ್ಲರಿಗೂ ಗೊತ್ತಾ ಅವಕ್ಕೆ ಈಸಾಕನು ಆದಿಕಾಂಡ 26ನೇ ತೆಗಿರಿ ವಾಕ್ಯ ಓದೋಣ. ಆದಿಕಾಂಡ 26ನೇ ಅಧ್ಯಾಯ 2ನೇ ವಚನ ವಾಕ್ಯ ಓದೋಣ, ಬೇಗ. ಆದಿಕಾಂಡ 26ನೇ ಅಧ್ಯಾಯ 2ನೇ ವಚನ ವಾಕ್ಯ ಓದೋಣ. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ಏನು ಕೊಟ್ಟು ಹೇಳ್ರಿ? ದೇವರ ಮಾತನ್ನು ಕೇಳುವಂತ ವ್ಯಕ್ತಿಯ ಜೀವಿತದಲ್ಲಿ ಈಸಾಕನಿಗೆ ದೇವರು ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ಏನೋ ಮಾಡಬೇಕು? ವಾಸ ಮಾಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ವಾಕ್ಯವನ್ನು ನೋಡೋದಾದ್ರೆ, ದೇವರು ಈಸಾಕನ ಬಳಿಗೆ ಬಂದು ಈಸಾಕನೊಟ್ಟಿಗೆ ದೇವರು ದರ್ಶನದ ಮೂಲಕ ಮಾತನಾಡ್ತಾ ಇದ್ದಾನೆ. ಯಾಕಂದ್ರೆ ಈಸಾಕನ ಕಾಲದಲ್ಲಿ ಗಮನಿಸಿರಿ, ಅವತ್ತು ಬೈಬಲ್ ಇದ್ದಿಲ್ಲ, ನಮ್ಮಾಗೆ ನಿಮ್ಮಾಗೆ ಓದೋದಕ್ಕೆ. ವಾಕ್ಯ ಎಂಬ ದೇವರಿದ್ದ, ಬಟ್ ಆದ್ರೆ ಲಿಖಿತ ರೂಪದಲ್ಲಿ ಇದ್ದಿಲ್ಲ. ಹಲ್ಲೆಲೂಯ. ಅದಕ್ಕೋಸ್ಕರ ದೇವರು ದರ್ಶನಗಳ ಮೂಲಕ ಭಕ್ತರೊಟ್ಟಿಗೆ ಮಾತನಾಡ್ತಾ ಇದ್ದ. ಆಮೆನ್. ಈಸಾಕನಿಗೆ ದೇವರು ಮಾರ್ಗ ತೋರಿಸ್ತಾ ಇದ್ದೇನೆ, ಏನಂತೇಳಿ, ಇಸಾಕ್ ನೀನು ಇಳಿಬೇಡ, ಮೇಲೆ ಇದೆಯಾ, ಐಗುಪ್ತ ದೇಶಕ್ಕೆ ಇಳಿದು ಹೋಗ್ಬೇಡ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಒಂದು ಮಾತು ಹೇಳ್ತೀನಿ, ಬಾವಿ ಮೇಲೆ ಇದ್ದವನು ಚೆನ್ನಾಗಿರ್ತಾನ, ಬಾವಿ ಒಳಗೆ ಇದ್ದವನು ಚೆನ್ನಾಗಿರ್ತಾನ? ಈಗ ಈಜ್ ಬರಲ್ಲ ಅನ್ಕೊಳ್ರಿ, ನನಗೆ ಈಸಿಯೇ ಬರಲ್ಲ. ಈಗ ನಾನು ಬಾವಿ ಮೇಲೆ ಇದ್ರೆ ಚಂದ ಅಥವಾ ಬಾವಿ ಒಳಗಿದ್ರೆ ಚಂದ? ಈಜ್ ಬರ್ದವನಿಗೆ ಎಲ್ಲಿರ್ಬೇಕಲ್ರ ಎಲ್ಲಿರ್ಬೇಕು? ಬಾವಿ ಮೇಲೇನೆ ಇರ್ಬೇಕು. ಇಲ್ಲ ನನಗೆಲ್ಲ ಬರುತ್ತೆ ಅಂತ ತೆಗಿದ್ರೆ ನಾವೇ ನಷ್ಟ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಗಮನಿಸ್ರಿ, ಈ ಈಸಾಕನು ಕಷ್ಟಗಳನ್ನೇ ನೋಡಿಲ್ಲ. ಈಸಾಕನ ಏನ್ ನೋಡಿಲ್ಲ ಹೇಳ್ರಿ? ಯಾಕಂದ್ರೆ ಅವ್ರ ಅಪ್ಪ ಯಾರು? ಈಸಾಕನ ಅಪ್ಪ ಯಾರು ಹೇಳ್ರಿ? ಅಬ್ರಹಾಮನಿಗೆ ಬೈಬಲ್ಗೆ ಏನಂತ ಹೆಸರು? ಆಶೀರ್ವಾದ ನಿಧಿ. ಹಲ್ಲೆಲೂಯ, ಹಲ್ಲೆಲೂಯ. ಆತನನ್ನು ದೇವರು ಆಶೀರ್ವಾದ ಮಾಡಿದ್ದಾನಂತೆ. ಆಮೆನ್.
ನೋಡ್ರಿ, ದೊಡ್ಡ ಶ್ರೀಮಂತರ ಮಕ್ಕಳಿಗೆ ಕಷ್ಟ ಏನಮ್ಮದು ಗೊತ್ತಿರುತ್ತಾ? ಸಾಲ ಏನಮ್ಮದು ಗೊತ್ತಿರುತ್ತಾ? ಬರ ಏನಮ್ಮದು ಗೊತ್ತಿರುತ್ತಾ? ಅದೇ ರೀತಿ ಈಸಾಕನಿಗೆ ಕೂಡ ಕಷ್ಟ ಅನ್ನುವಂಥದ್ದೇ ಅನುಭವ ಇಲ್ಲದ ಹಾಗೆ ಬೆಳೆದಿರುವ ಈ ವ್ಯಕ್ತಿ ಗಮನಿಸಿದ ಪ್ರೀತಿಗಳು ದೇವಜನರೇ, ಬರ ಬಂದಾಗ ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ, ಯಾವ ರೀತಿ ವರ್ತಿಸ್ಬೇಕೋ ಗೊತ್ತಾಗ್ತಿಲ್ಲ, ಯಾವ ರೂಟಲ್ಲಿ ಹೋಗ್ಬೇಕೋ ಗೊತ್ತಾಗ್ತಿಲ್ಲ. ಯಾರಿಗೆ? ಈಸಾಕನಿಗೆ. ಹಲ್ಲೆಲೂಯಾ. ಅಂತ ಸಮಯದಲ್ಲಿ ಈಸಾಕನಿಗೆ ಕಿವಿಗೊಂಬಿತ್ತು, ನೋಡು ಐಗುಪ್ತ ದೇಶದಲ್ಲಿ ಸಮೃದ್ಧಿ ಇದೆ. ಐಗುಪ್ತ ದೇಶದಲ್ಲಿ ಏನಿದೆ? ಸಮೃದ್ಧಿ ಇದೆ. ಐಗುಪ್ತ ದೇಶದಲ್ಲಿ ನೀನು ಊಟ ಮಾಡ್ಬೋದು, ತಿನ್ಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ನಿಮ್ಮಪ್ಪ ಕೂಡಿಟ್ಟಿದ್ದೆಲ್ಲ ತಗೊಂಡೋಗಿ ಅಲ್ಲಿ ಖರ್ಚು ಮಾಡ್ಬೋದು ನೀನು ಅಂತೇಳಿ ಯಾರೋ ಹೇಳಿದರೆ, ಆತನಿರುವ ಸ್ಥಳದಿಂದ ಐಗುಪ್ತ ದೇಶಕ್ಕೆ ಇಳಿದು ಹೋಗೋದಕ್ಕೆ ಸಿದ್ಧವಾದ. ಹಲ್ಲೆಲೂಯಾ. ದೇವರು ಬಂದ, ಇಸಾಕ್ ನನ್ನ ಮಾರ್ಗ ಕೇಳು. ಹಲ್ಲೆಲೂಯಾ. ಇಳಿದು ಹೋಗ್ಬೇಡ ನೀನು. ಆಮೇನ್. ಕಷ್ಟ ಬಂತೇಳಿ ಭಕ್ತಿಹೀನನಾಗ್ಬೇಡ. ಹಲ್ಲೆಲೂಯಾ. ರೋಗ ಬಂತಂತೇಳಿ ದೇವರನ್ನ ದೂಷಿಸಬೇಡ. ಅನಾನುಕೂಲತೆ ಬಂತಂತೇಳಿ ನಿನ್ನ ಕುಟುಂಬದಲ್ಲಿ ಸರಿ ಇಲ್ಲ ಅಂತೇಳಿ ದೇವರು ಏನ್ ಮಾಡ್ತೀನಿ ಅಂತ ದೇವರನ್ನ ದೂಷಿಸಬಾರ್ದು. ನಾನು ನಿನ್ನ ಮಾರ್ಗ ತೋರಿಸಿನಂತ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಬದಲಾಗಿ ನಾವು ಕೂಡ ದೇವರ ಮಾರ್ಗ ತಿಳ್ಕೊಳ್ಬೇಕು. ಈಸಾಕನಿಗೆ ದೇವರು ಹೇಳ್ದ, ಇಳಿದು ಹೋಗ್ಬೇಡ. ಅಲ್ಲಿ ವಾಕ್ಯ ಹೆಂಗೈತಲ್ಲ, ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಏನಾಗ್ಬೇಡ, ಇಳಿದು ಹೋಗ್ಬೇಡ. ಯಾಕಂದ್ರೆ ಮೇಲೆ ಇರುವವನಿಗೆ ಘನತೆ ಹೆಚ್ಚಿರುತ್ತಾ, ಕೆಳಗಿರುವವನಿಗೆ ಘನತೆ ಹೆಚ್ಚಿರುತ್ತಾ? ಇವತ್ತು ನನ್ನ ಸ್ಥಾನ, ನಿನ್ನ ಸ್ಥಾನ, ಈ ವಾಕ್ಯ ಕೇಳುವ ನಿಮ್ಮ ಸ್ಥಾನ ಯಾವತ್ತಿಗೂ ಮೇಲೇನೆ. ಹಲ್ಲೆಲೂಯಾ. ಎಲ್ಲಿ ಸ್ಥಾನ? ನಮ್ಮ ಸ್ಥಾನ ಎಲ್ಲಿಡ್ರಿ? ಯಾರ ನಮ್ಮನ್ನ ಇವ್ರಿಗೆ ಏನು ಗತಿ ಇಲ್ಲ, ಇವ್ರು ಅದಿಲ್ಲ ಇದಿಲ್ಲ ಏನಿಲ್ಲ ಅಂದ್ರೂ ಕೂಡ ನಮ್ಮ ಸ್ಥಾನ ಎಲ್ಲಿಡ್ರಿ? ನಮ್ಮ ಸ್ಥಾನ ಎಲ್ಲಿ? ಯಾಕಂದ್ರೆ ನಾವು ಯಾರ ಕೈಯಲ್ಲಿ ರೂಪಿಸಲ್ಪಟ್ಟಿದ್ದೇವೆ? ಯಾರ ಕೈಯಲ್ಲಿ ರೂಪಿಸಲ್ಪಟ್ಟಿದ್ದೇವೆ? ನಮ್ಮನ್ನು ರೂಪಿಸಿದ ದೇವರು ಎಲ್ಲಿದ್ದಾನೆ ಹೇಳ್ರಿ? ಎಲ್ಲಿದ್ದಾನೆ? ಸೈತಾನ ಎಲ್ಲಕ್ಕೆ ಅಂದನ? ಕಾಲ್ ಕೆಳಕ್ಕೆ. ಮತ್ತೆ ನಾವೆಲ್ಲಿರ್ಬೇಕು? ಎಲ್ಲಿರ್ಬೇಕು ನಾವು? ಮತ್ತೆ ಅದಕ್ಕೋಸ್ಕರ ದೇವ್ರು ಇಸಾಕರಿಗೆ ಹೇಳಿದೆ, ಇಸಾಕ್ ಕೆಳಗೆ ಇಳಿದು ಹೋಗ್ಬೇಡ. ನಿನ್ನ ಸ್ಥಾನ ಎಲ್ಲಿ? ನಿನ್ನ ಸ್ಥಾನ ಎಲ್ಲಿ? ಇವಾಗ ನಿಮ್ಮ ಸ್ಥಾನ ಎಲ್ಲಿ? ವಾಕ್ಯ ಕೇಳುವರು ನಿಮ್ಮ ಸ್ಥಾನ ಎಲ್ಲಿ? ಸೀಟ್ ಮೇಲೆ ಅಲ್ಲ. ಹಲ್ಲೆಲೂಯಾ. ಸಮೃದ್ಧಿ ನಮ್ಮ ಸ್ಥಾನ. ಆಮೇನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ಹೇಳ್ತಲ್ಲ, ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನನ್ನ ಐಶ್ವರ್ಯ ನೀನೇ, ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ, ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಆಮೆನ್. ಸ್ತೋತ್ರ ಸ್ತೋತ್ರ యేసయ్య. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ, ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ನಿನ್ಮಾರೆ ಹೊತ್ತಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ಎಲ್ಲರಣ ನಿನ್ಮಾರೆ ಹೊತ್ತಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರೇ. ನಿನ್ನಾರಾಧಿಸುವ ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ, ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ
ಹಲ್ಲೆಲೂಯಾ, ಹಲ್ಲೆಲೂಯಾ. ಈಸಾಕನು ಯಾರ ಮೊರೆ ಹೊಕ್ಕಿದ್ದ ಹೇಳ್ರಿ? ದೇವರ ಮೊರೆ ಹೊಕ್ಕಿದ್ದ. ಆಮೇಲೆ ದೇವ್ರ ಈಸಾಕನಿಗೆ ಹೇಳ್ದ, ನಿನ್ನ ಸ್ಥಾನ ಐಗುಪ್ತ ಅಲ್ಲ. ಹಲ್ಲೆಲೂಯಾ. ನಿನ್ನ ಸ್ಥಾನ ಭೂಲೋಕದ ಸಂಪತ್ತು ಮೇಲೆ ಅಲ್ಲ ಮನಸ್ಸಿರೋದು. ಹಲ್ಲೆಲೂಯಾ. ಪರಲೋಕದ ಸಮೃದ್ಧಿ ನಮ್ಮ ಸಂತೋಷಕ್ಕೆ ಕಾರಣ ಕೊಡುತ್ತದೆ. ಆಮೇನ್. ಹಲ್ಲೆಲೂಯಾ. ಗಮನಿಸ್ರಿ, ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು, ದೇವರ ಮಾರ್ಗ ಎಂಥದ್ದು ಗೊತ್ತಾ? ಈಸಾಕನಿಗೆ ದೇವರು ತಿಳಿಯಪಡಿಸಿದ, ನಿನ್ನ ಮೇಲೆ ಇದೆಯಾ, ಕೆಳಗೆ ಬರಬೇಡ. ಆಮೇನ್. ಎಲ್ಲಿದೆಯಾ ನೀನು? ಎಲ್ಲಿದೆಯಾ? ಇವತ್ತು ನೀವು ಕೂಡ ದೇವರು ನಮ್ಮ ಎಲ್ಲಿದ್ದೇವೆ ಹೇಳ್ರಿ? ಟಾಪಲ್ಲಿದ್ದೇವೆ. ಎಲ್ಲಿದ್ದೇವೆ ನಾವು? ಹಲ್ಲೆಲೂಯಾ. ನಾವು ಅಂದ್ಕೊಳ್ಬೋದು, ಎಲ್ಲಿ ಟಾಪ್ ಪಾಸ್ಟ್ರೆ, ಈ ದಿನ ಅದೇ ಕಷ್ಟ, ಆ ದಿನ ಅದೇ ಗೋಳು. ನಿಜ ಹೇಳ್ತೀನಿ, ಗೋಳುಗಳು ಬರ್ತವೆ, ಗೋಳುಗಳು ಹೋಗೋದಕ್ಕೆ ಸಮೃದ್ಧ ದೇವರ ದಯ ಪಾಲಿಸುತ್ತಾನೆ. ಆಮೇನ್. ಈಸಾಕನ ಜೀವಿತಲ್ಲದೆ ಆಗಿದ್ದು. ಎಲ್ಲರೂ ಬರಗಾಲದಲ್ಲಿ ಐಗುಪ್ತ ದೇಶಕ್ಕೆ ಹೋಗ್ತಿರುವಾಗ ಈಸಾಕನು ಕೂಡ ಐಗುಪ್ತ ದೇಶಕ್ಕೆ ಹೋಗುವುದಕ್ಕೆ ಸಿದ್ಧವಾಗಿದ್ದಾನೆ. ಐಗುಪ್ತ ದೇಶದಲ್ಲಿ ಪ್ರಾರ್ಥನೆ ಇಲ್ಲ, ಐಗುಪ್ತ ದೇಶದಲ್ಲಿ ದೇವರನ್ನ ಘನಪಡಿಸುವವರೇ ಇಲ್ಲ. ಅಂತ ಸ್ಥಾನದಲ್ಲಿ ಈಸಾಕನು ಇಳಿದು ಹೋಗುವುದಕ್ಕೆ ಸಿದ್ಧವಾಗಿರುವಾಗ ದೇವರು ಹೇಳ್ದ, ಐಗುಪ್ತ ದೇಶಕ್ಕೆ ಇಳಿದು ಹೋಗ್ಬೇಡ. ಯಾಕಯ್ಯ? ನೀನು ಇದ್ದ ಸ್ಥಳದಲ್ಲಿ ನೀನು ಆಶೀರ್ವಾದ ಮಾಡುತ್ತಾನೆ. ಆಮೇನ್. ಅಲ್ಲಿ ಸಮೃದ್ಧಿ ಇದೆ, ಅಲ್ಲಿ ಹಣ ಇದೆ, ಅಲ್ಲಿ ಅಂತಸ್ತಿದೆ, ಅಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅಂತೇಳಿ ಅಲ್ಲಿಗೆ ಇಳಿದು ಹೋಗ್ಬೇಡ. ನಾನು ಹೇಳುವ ಮಾತನ್ನು ಕೇಳು. ಆಮೇನ್. ನನ್ನ ರೂಟ್ ನೀನು ಫಾಲೋ ಮಾಡಂತೇಳಿ ಅಲ್ಲಿ ಹೇಳ್ತಾನೆ ದೇವರು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಏನಾಗಬೇಡ, ಇಳಿದು ಹೋಗ್ಬೇಡ, ನಾನು ಹೇಳುವ ದೇಶದಲ್ಲಿ. ಏನಂತೆ? ದೇವರಲ್ಲಿ ಮಾರ್ಗ ತೋರಿಸ್ತದೆ ಈಸಾಕನಿಗೆ. ನಾನು ಹೇಳುವ ದೇಶದಲ್ಲಿ ನೀನು ಏನು ಮಾಡಬೇಕು? ವಾಸ ಮಾಡಬೇಕು. ಹಲ್ಲೆಲೂಯಾ. ಇವತ್ತು ಮಾತು ಹೇಳ್ತೀನಿ, ಬೆಂಗಳೂರಲ್ಲಿ ಸ್ಯಾಲ್ರಿ ಜಾಸ್ತಿ ಕೊಡ್ತಾರ, ಬಳ್ಳಾರಿಯಲ್ಲಿ ಸ್ಯಾಲ್ರಿ ಜಾಸ್ತಿ ಕೊಡ್ತಾರ? ನೋಡ್ರಿ, ಅದೆಷ್ಟೋ ಜನ ಸ್ವಂತ ಊರುಗಳು ಬಿಟ್ಟು ಬೆಂಗಳೂರಿಗೆ ಹೋಗ್ತಾರೆ. ಯಾಕೆ ಹೇಳ್ರಿ? ಅಲ್ಲಿ ಹಣ ಜಾಸ್ತಿ ಸಿಗುತ್ತೆ, ಅಲ್ಲಿ ಚೆನ್ನಾಗಿ ಒಳ್ಳೊಳ್ಳೆ ಕೆಲಸಗಳು ಸಿಗ್ತವೆ. ಈಸಾಕನು ಕೂಡ ಐಗುಪ್ತ ದೇಶ ನೆನೆಸಿದ, ಬಟ್ ದೇವ್ರು ಹೇಳ್ದ, ಬೇಡ, ಆ ಮಾರ್ಗ ಬೇಡ, ಆ ಮಾರ್ಗದಲ್ಲಿ ಹೋದ್ರೆ ನೀನು ಪತನ ಆಗ್ತೀಯ. ಇಸಾಕ್, ನಿನ್ನ ಜೀವಿತ ನಷ್ಟ ಆಗುತ್ತೆ, ಬಿಟ್ಬಿಡಿ ನಾ ಅಲ್ಲಿ ಹೋಗೋದು. ಎಕ್ಸ್ಪೆಷಲ್ ಆಡಾಡಿ ಗಂಟು ಮೂಟೆ ಕಟ್ಕೊಂಡು ಮಕ್ಕಳ ಕಟ್ಟಿಯೊಂದು ಬರ್ತದೆ. ನಾ ಎಳ್ಯಾಕೆ ನೋಡ್ತಾನೆ ದೇವ್ರು ಹೇಳ್ದ ಅವತ್ತು, ಏನಪ್ಪ, ಇಸಾಕ್ ಇಳಿದು ಹೋಗ್ಬೇಡ ಅಂತ. ಹಲ್ಲೆಲೂಯಾ. ಇಸಾಕ್ ಅಲ್ಲಿಗೆ ಸ್ಟಾಪ್, ಹೋಗ್ಲಿಲ್ಲ. ಇನ್ನು ಅಲ್ಲಿಗೆ ಹೋದ್ರೆ ನನಗೆ ನಷ್ಟ ಅಂತೇಳಿ ಯಾರು ಹೇಳಿದಾರೆ? ದೇವ್ರು ಹೇಳಿದಾರೆ ಅಂತೇಳಿ ಇಸಾಕ್ನ ಅಲ್ಲಿಗೆ ಸ್ಟಾಪ್ ಆಗಿ ಏನು ಮಾಡಿದೆ ಗೊತ್ತಾ? ಆ ಗೆರಾರಲ್ಲೇ ಸುತ್ತಮುತ್ತ ಪ್ರಾಂತಗಳಲ್ಲಿ ವಾಸ ಮಾಡಿದನು. ಹಲ್ಲೆಲೂಯಾ. ಆ ಪ್ರಾಂತಗಳಲ್ಲಿ ವಾಸ ಮಾಡಿ ಏನು ಮಾಡಿದೆ ಗೊತ್ತಾ? ಇಸಾಕನು ಬೀಜವನ್ನು ಬಿತ್ತಿದ. ಏನು ಮಾಡ್ದೆ ಹೇಳ್ರಿ? ಹೊಲ ಕೆಲಸ ಮಾಡ್ದ. ಹಲ್ಲೆಲೂಯಾ. ಏನು ಬಿತ್ತಿದ ಹೇಳ್ರಿ? ಬೀಜ ಬಿತ್ತಿದ. ಆಮೇನ್. ಬರಗಾಲದಲ್ಲಿ ಬೀಜ ಬಿತ್ತಿದ್ರೆ ಆ ಬೀಜಕ್ಕೆ ಫಲ ಸಿಗುತ್ತಾ? ಬರ ಇದ್ದಾಗ ಬೆಳೆ ಬರುತ್ತಾ? ಯೋಸೇಪನ ಕಾಲ ಗಮನಿಸಿದ್ವಿ ನಾವು. ಯೋಸೇಪನ ಕಾಲದಲ್ಲಿ 7 ವರ್ಷ ಬರ ಇದ್ದಾಗ ಅವ್ರು ಬೀಜ ಬಿತ್ತಾರೆ, ಫಲ ಬರ್ತಾ ಇಲ್ಲ. ಇಲ್ಲಿ ಕೂಡ ಈಸಾಕನ ಕಾಲಾವಧಿಯಲ್ಲಿ ಗಮನಿಸಿದ್ರೆ ಬೀಜ ಬಿತ್ತಿದ್ರೆ ಫಲ ಬರೋದಿಲ್ಲ. ಆದರೆ ಈಸಾಕನ ಯಾರ ಮಾರ್ಗ ತಿಳ್ಕೊಂಡಿದ್ದೇಳ್ರಿ? ದೇವರ ಮಾರ್ಗ ತಿಳ್ಕೊಂಡ್ಕೋಸ್ಕರ ಈಸಾಕನು ಬೀಜ ಬಿತ್ತಿದ. ಹಲ್ಲೆಲೂಯಾ. ದೇವ್ರ ಮಾತು ಕೇಳಿ ಅಲ್ಲೇ ಇದ್ದು ಆ ಸುತ್ತಮುತ್ತ ಪ್ರಾಂತಗಳಲ್ಲೇ ಬೀಜ ಬಿತ್ತಿದ್ರೆ ದೇವ್ರು ಏನು ಕೊಟ್ಟಿದ್ರು ಈಸಾಕನಿಗೆ? 100ರಷ್ಟು. ಎಷ್ಟರಷ್ಟು? ಒಂದು ಅಕ್ಕಿ ಕಾಳು ನೋಡಿರ್ತೀರ, ನೆಲ್ಲು ನೋಡಿರ್ತೀರ. ಒಂದು ನೆಲ್ಲಿಗೆ 100 ನೆಲ್ಲು ಬಂದವಂದ್ರೆ ಸಂತೋಷ ಪಡ್ತೀರ? ಅಯ್ಯೋ ಅಂತ ಬಾಧೆ ಪಡ್ತೀರ? ಗಮನಿಸ್ರಿ ಪ್ರೀತಿಯುಳ್ಳ ದೇವ ಜನರೇ, ಈಸಾಕನು ಎಲ್ಲ ಬೀಜ ಬಿತ್ತಿದಾಗ ಅಲ್ಲಿ ವಾಕ್ಯ ಓದೋಣ, ತೆಗಿರಿ. 26ನೇ ಅಧ್ಯಾಯ. ಆತನ ಬೀಜ ಬಿತ್ತಿದಕ್ಕೋಸ್ಕರ ದೇವ್ರು ಏನು ಮಾಡಿದಾನೆ ಗೊತ್ತಾ ಪ್ರೀತಿಯುಳ್ಳ ದೇವ ಜನರೇ? 26ನೇ ಅಧ್ಯಾಯ 12ನೇ ವಚನ ವಾಕ್ಯ ಓದೋಣ. ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ, ಯಾವ ವರ್ಷದಲ್ಲಿ? ಬೀಜ ಬಿತ್ತಿದ ವರ್ಷದಲ್ಲಿನೇ ಎಷ್ಟು ಹೊಂದಿದಂತೆ ಬೆಳೆ? 100ರಷ್ಟು ಬೆಳೆ. ಹಲ್ಲೆಲೂಯಾ. ನಿಮಗೆ ಬರಬೇಕಾ ಬೇಡ ಬೆಳೆ? ನಿಮಗೆ ಆಶೀರ್ವಾದ ಬರಬೇಕಾ ಬೇಡ? ಅಂದರೆ ನಾವು ದೇವರ ಮಾರ್ಗದಲ್ಲಿದ್ದು ನಾವು ಕೈ ಹಾಕೋ ಪ್ರತಿ ಕೆಲಸದಲ್ಲಿ ದೇವರು ನಮ್ಮನ್ನು 100ರಷ್ಟು ಆಗಿ ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ನಾವು ದೇವರ ಮಾರ್ಗವನ್ನು ಬಯಸಿ ಪ್ರತಿದಿನ ದೇವರು ನಿನ್ನ ಮಾರ್ಗ ತಿಳಿಸು. ಈಸಾಕನಿಗೆ ದೇವರ ಮಾರ್ಗ ತಿಳಿಸಿದ, ಇಲ್ಲೇ ಇರು, ಇದೇ ದೇಶದಲ್ಲಿ ಪ್ರವಾಸಿಯಾಗಿರು, ಇದೇ ದೇಶದಲ್ಲಿದ್ದು ನೀನು ಏನು ಕೆಲಸ ಮಾಡೋಕೆ ರೆಡಿ ಆಗ್ತದೆ ಕೆಲಸ ಮಾಡು, ನಾನು ನಿನ್ನ ಆಶೀರ್ವಾದ ಮಾಡ್ತೇನೆ ಅಂತ. ಹಲ್ಲೆಲೂಯಾ. ಈಸಾಕನ ದೇಶದಲ್ಲಿದ್ದು ಬೀಜ ಬಿತ್ತುವುದಕ್ಕೆ ಪ್ರಾರಂಭಿಸಿದನು. ಆಮೇನ್. ಆ ದೇಶದಲ್ಲಿ ದೇವರು ಏನು ಮಾಡಿದ್ರು? ಇಸಾಕನ 100ರಷ್ಟಾಗಿ ಫಲಿಸುವಂತೆ. ಆಮೇನ್. ಕೆಲವೊಬ್ಬರನ್ನ ಕೇಳ್ತಾ ಇರ್ತೀನಿ, ಬ್ರದರ್ ನೀವು ಬೀಜ ಬಿತ್ತಿರಲ್ಲ, ಎಷ್ಟು ಬಂತು ಫಲ ಅಂದರೆ 10% ಬಂತು, 20% ಬಂತು, 30% ಬಂತು ಅಂತ ಹೇಳ್ತಿರ್ತಾರ. ಏನಪ್ಪ ನಿಮಗೆ ಫಲ ಅಂದರೆ ಅಲ್ಲಿಗೆ ಆಯಿತು, ಬಿತ್ತಾಂಡಿದ್ದೀವಾ, ಅದೇನಂತೀರಿ ನಮ್ಮ ಪ್ರಕಾರ ಗುತ್ತಿಗೆ.
ಗುತ್ತಿಗೆ ತಗೊಂಡಿದ್ವಾ, ಆ ಗುತ್ತಿಗೆ ತಗೊಂಡು ಫಲ ನೋಡೋದು ಬರೋದು, ಏನಪ್ಪ ಇನ್ನೂ ಕೊಟ್ಟಿಲ್ಲ, ಏನಪ್ಪ ಇನ್ನೂ ಕೊಟ್ಟಿಲ್ಲ ಅನ್ನೋದಕ್ಕೋಸ್ಕರ ಅವನಿಗೆ ಕೊಟ್ಬಿಟ್ಟಿಲ್ಲ. ಅವನೇ ತಗೊಂಡ, ಅವನ ಹೊಲದಲ್ಲೇ ಬಿತ್ತಿದ್ವಿ, ಕಷ್ಟಪಟ್ಟಿದ್ದಕ್ಕೆ ನಮಗೆ ಏನು ಬರಲಿಲ್ಲ, ಎಲ್ಲ ಅವ್ರಿಗಪ್ಪ ಅಂತ ಅಂತಿರ್ತಾರ, ಹೌದಾ ಇಲ್ಲ? ಆದರೆ ಈಸಾಕನ ಜೀವಿತದಲ್ಲಿ ಯಾವ ಕಾಲದಲ್ಲಿ ಅಂದರೆ ಬರಗಾಲದಲ್ಲಿ ಬೀಜವನ್ನು ಬಿತ್ತಿದೋ ದೇವರು ಅದೇ ಬರಗಾಲದಲ್ಲಿ ದೇವ್ರು ಈಸಾಕನ ಏನು ಕೊಟ್ಟು ಹೇಳ್ರಿ, 100ರಷ್ಟು ಬೆಳೆಯನ್ನು ಆಶೀರ್ವಾದವಾಗಿ ಕೊಟ್ಟ. ಹಲ್ಲೆಲೂಯಾ. ಆ ರೀತಿ ಯಾವಾಗ ಆಶೀರ್ವಾದ ಬಂತೋ ಈಸಾಕನ ಜೀವಿತವನ್ನು ನಾವು ಗಮನಿಸೋದಾದ್ರೆ ಮುಂದೆ ಓದೋಣ. 100ರಷ್ಟು ಬೆಳೆಯನ್ನು ಹೊಂದಿದನು ಯೆಹೋವನು ಅವನನ್ನು ತೆಲುಗಲ್ಲಿ ಆಶೀರ್ವದಿಸಿದನಂತೆ, ಕನ್ನಡದಲ್ಲಿ ಅಭಿವೃದ್ಧಿ ಪಡಿಸಿದನಂತೆ. ಆಮೆನ್. ಹಲ್ಲೆಲೂಯಾ. ದೇವರ ಮಾರ್ಗದಲ್ಲಿದ್ರೆ ನಮಗೆ ಅಭಿವೃದ್ಧಿ. ಹಲ್ಲೆಲೂಯಾ. ಯಾರ ಮಾರ್ಗದಲ್ಲಿದ್ರೆ ನಮಗೆ ಅಭಿವೃದ್ಧಿ ಹೇಳ್ರಿ? ನಾವು ನೀವು ದೇವರ ಮಾರ್ಗದಲ್ಲಿರೋಣ, ದೇವರ ಅಭಿವೃದ್ಧಿಯನ್ನು ನೋಡೋಣ. ಆಮೇನ್. ಅದಕ್ಕೋಸ್ಕರ ದೇವರು ಅದು ಕೊಡು ಇದು ಕೊಡು ಅನ್ನೋದಕ್ಕಿಂತ ಹೆಚ್ಚಾಗಿ ದೇವರೇ ನಿನ್ನ ಮಾರ್ಗ ನನಗೆ ತೋರಿಸು, ನೀನು ಒಪ್ಪುವ ದಾರಿಯೆಲ್ಲ ನಾನು ನಡೆಸು ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಆ ಪ್ರಾರ್ಥನೆ ದೇವರ ಮಾರ್ಗವನ್ನು ತೋರಿಸುತ್ತದೆ. ಹಲ್ಲೆಲೂಯಾ. ಆ ಮಾರ್ಗದಲ್ಲಿ ನಾವು ಯಾವಾಗಾದ್ರೆ ಮುಂದೆ ಹೋಗ್ತೇವೋ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತೇವೆ. ಹಲ್ಲೆಲೂಯಾ. ಈಸಾಕನ ಅಭಿವೃದ್ಧಿ ಹೊಂದಿದ, ಬಡವನಾದ. ಹೋದ್ರಿ ಮುಂದೆ ಹೋದೋಣಂಗೆ. ಅವನ ಐಶ್ವರ್ಯವು ದಿನೇ ಏನಂತೆ, ಅಯ್ಯೋ ನೋಡ್ರಿ, ಕೆಲವೊಬ್ರು ಆಶೀರ್ವಾದ ಇವತ್ತಿದ್ದು ನಾಳೆ ಟೋಟಲ್ ಜೀರೋ ಆಗಿರುತ್ತೆ. ಆದರೆ ಯಾರಾದ್ರೂ ದೇವರ ಮಾರ್ಗದಲ್ಲಿ ನಡೀತಾ ಇದ್ದಾರೋ, ಯಾರಾದ್ರೂ ದೇವರ ಮಾರ್ಗವನ್ನು ಅದರ ಪ್ರಕಾರ ಹೋಗೋದಕ್ಕೆ ಸಿದ್ಧವಾಗಿದ್ದಾರೋ ಅವನ ಐಶ್ವರ್ಯ, ಈಸಾಕನ ಐಶ್ವರ್ಯ ಏನಾಯ್ತಂತೆ, ದಿನೇ ಕಡಿಮೆ ಆಗ್ತಾ ಬಂತಂತಿಲ್ಲಲ್ಲಿ ವಾಕ್ಯ ಏನಂತ ಹೇಳ್ತೆ, ಅವನ ಐಶ್ವರ್ಯವು ದಿನೇ ಹೆಚ್ಚಿದ್ದರಿಂದ ಅವನೇನಾದಂತೆ ಬಹು ಬಡವನಾದ. ಏನಾದ ಹೇಳ್ರಿ? ಕೆಲವೊಬ್ರು ಎಲ್ಲ ಇದ್ರು ಕೂಡ ಏನಿಲ್ಲಪ್ಪ ಅಂದಿರ್ತಾರೆ. ನೋಡ್ರಿ, ಈಸಾಕನ ಜೀವಿತ ಗಮನಿಸಿದರೆ ಅವನ ಐಶ್ವರ್ಯ ದಿನೇ ಹೆಚ್ಚಿದ್ರಿಂದ ಏನಾದಂತೆ, ಎಲ್ಲಿ? ಬೇರೆ ಊರಲ್ಲಿ. ಹಲ್ಲೆಲೂಯಾ. ಬೇರೆ ಊರಲ್ಲಿ ಬೀಜ ಬಿತ್ತಿದ್ದಾನೆ. ಆ ಬೀಜ ಬಿತ್ತಿದ ದೇವರು 100ರಷ್ಟು ಆಗಿ ಫಲ ಕೊಟ್ಟ. ಆ ಫಲ ತೆಗೆದುಕೊಂಡು ದಿನೇ ಐಶ್ವರ್ಯದಲ್ಲಿ ಬಲವಂತನಾಗಿ ಏನಾದ ಹೇಳ್ರಿ, ಧನವಂತನಾದ. ಹಲ್ಲೆಲೂಯಾ. ಬರ ಅಂತೇಳಿ ಬಂದು ಎಕ್ಸ್ಪೆಷಲಿ ಧನವಂತನ ಮಗನೇ, ಒಳ್ಳೆ ಆಶೀರ್ವಾದ ನಿಧಿಯ ಮಗನೇ, ಕಷ್ಟ ಬಂತು, ದೇವರ ಮಾರ್ಗದಲ್ಲಿ ನಿಂತ. ಹಲ್ಲೆಲೂಯಾ. ಆ ಕಷ್ಟದಲ್ಲಿ ಬಿದ್ದು ಹೋಗಲಿಲ್ಲ, ಆ ಕಷ್ಟದಲ್ಲಿ ಗೋಳಾಡಿಲ್ಲ, ದೇವರ ಮಾರ್ಗವನ್ನು ಬಯಸಿ ದೇವರ ಮಾರ್ಗದಲ್ಲಿ ಹಾದು ಹೋದನು. ದೇವರು ಈಸಾಕನ ದಿನೇ. ಹಲ್ಲೆಲೂಯಾ. ವರ್ಷಕ್ಕೆ ಎಷ್ಟು ದಿನಗಳು ಹೇಳ್ರಿ? ವರ್ಷಕ್ಕೆ ಎಷ್ಟು ದಿನಗಳು? ನಿಮ್ಮ ಜೀವಿತದಲ್ಲಿ 365 ದಿನಗಳು ಆಶೀರ್ವಾದ ಕಂಟಿನ್ಯೂ ಆಗಬೇಕಂದ್ರೆ ನಾವು ದೇವರ ಮಾರ್ಗದಲ್ಲಿ ಇರಬೇಕು. ಹಲ್ಲೆಲೂಯಾ. ಇಲ್ಲಿ ಈಸಾಕನು ದಿನೇ ಏನಾದನಂತೆ, ಧನವಂತನಾದಂತೆ. ಮುಂದೆ ಹೋದಣಂಗೆ 14ನೇ ವಚನ ಹೋದ್ರಿ. ಅವನಿಗೆ ಏನೇನು ಬಂದವಂತೆ? ದನ, ಕುರಿಗಳ ಸಂಪತ್ತು, ಅನೇಕ ಸೇವಕ ಜನವು ಇದ್ದವು. ಇದನ್ನು ನೋಡಿ ಫಿಲಿಸ್ಟಿಯರು ಏನು ಮಾಡಿದ್ರಂತೆ? ಕೆಲವೊಬ್ರು ಹೇಳ್ತಿರ್ತಾರೆ ನೋಡಿ, ಒಂದು ಯಾವ್ದೋ ಊರಪ್ಪ, ನಮ್ಮೂರಾಗ ಬಂದು ಚೆನ್ನಾಗಾಗ್ಬಿಟ್ಟು ಅವನು. ಕೆಲವೊಬ್ರು ಹೇಳ್ತಿರ್ತಾರ, ಅವನು ಊರಿಲ್ಲ, ಉದ್ಮಾನಿಲ್ಲ, ಏನಿಲ್ಲ, ನಮ್ಮೂರಿಗೆ ಬಂದು ಚೆನ್ನಾಗಾಗ್ಬಿಟ್ಟು ಅವನು. ಈ ಸಾಕು ನಂಗೆ ಅಂತ ಫಿಲಿಸ್ಟಿಯರು, ಇವನ್ ಊರು ಯಾವುದೋ, ಇವನು ಇಲ್ಲಿ ಯಾಕೆ ಬಂದೋ, ಇಲ್ಲಿ ಬಂದು ನಮಗಿಂತ ಚೆನ್ನಾಗಿ ಆಶೀರ್ವಾದವಂತ ಇದ್ದಾನೆ. ಹಲ್ಲೆಲೂಯಾ. ಕಾರಣ ಇಷ್ಟೇ, ದೇವರ ಮಾರ್ಗದಲ್ಲಿ ನಡೆಯುವವನು ಎಲ್ಲಿದ್ರೂ ಕೂಡ ಆಶೀರ್ವಾದ ಹೊಂದುತ್ತಾನೆ. ಆಮೆನ್. ಹಲ್ಲೆಲೂಯಾ. ಈಗ ನೋಡ್ರಿ, ನಾವು ಯಾವ ಊರ? ನಾವು ಬಳ್ಳಾರಿ ಅವರು. ಅಲ್ಲ, ನೀವು ಯಾವ ಊರರು? ಆಲ್ಮಟ್ಟಿ ಸೈಡ್. ಓಕೆ ಅಕ್ಕ, ನೀವು ಯಾವ ಊರರು? ಅಕ್ಕ, ನಿಮ್ಮ ಊರು ಹೇಳಕ್ಕೆ ಯೋಚನೆ ಮಾಡ್ತೀಯಲ್ಲ ಅಕ್ಕ, ರೈಟ್. ನಿಮ್ದು ಯಾವ ಊರಪ್ಪ? ಇದೇ ಊರು. ಈಗ ಗಮನಿಸ್ರಿ, ನಿಮ್ದು ಯಾವ ಊರು? ಅವ್ರದ್ದು ಹಾಸನ. ಅಮ್ಮ, ನಿಮ್ದು ಯಾವ್ರಮ್ಮ? ಅಂಪ್ಲಿ ಅಂತ ನೋಡ್ರಿ, ಅವಡಿ ಊರ ಹೆಸರು. ರೈಟ್. ಗಮನಿಸ್ರಿ, ಈಗ ನಮ್ಮ ಊರುಗಳದಾವ, ನಾವು ನಮ್ಮೂರಲ್ಲೇ ಆಶೀರ್ವಾದ ಹೊಂದ್ಬೇಕಂತ ಎಲ್ಲ ದೇವ್ರ ಇಷ್ಟ. ನಾವೆಲ್ಲಿದ್ರೂ ಆಶೀರ್ವಾದಿಸಲ್ಪಡ್ಬೇಕು, ಅದು ದೇವರ ಇಷ್ಟ. ಆಮೆನ್. ಈಗ ನಾನು ಬಳ್ಳಾರಿಯವನಾದರೂ ನಾನು ಬಳ್ಳಾರಿಯಲ್ಲಿ ಮಾತ್ರ ಚೆನ್ನಾಗಿರ್ಬೇಕಂತ ದೇವರ ಆಸಲ್ಲ. ನಾನು ಹೋದ ಕಡೆಯಲ್ಲೆಲ್ಲ ದೇವರ ಮಾರ್ಗದಲ್ಲಿ ನಡೆದ್ರೆ ದೇವರು ನನ್ನನ್ನು ಸಮೃದ್ಧಿಕರವಾಗಿ ಆಶೀರ್ವಾದ ಮಾಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ನೀವು ಕೂಡ ನಿಮ್ಮ ಊರಲ್ಲೇ ಇದ್ರೆ ನೀವು ಶ್ರೀಮಂತರಾಗೋದಲ್ಲ, ನೀವು ಎಲ್ಲಿದ್ರೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಬೇಕಂದ್ರೆ, ನೀವು ಎಲ್ಲಿದ್ರೂ ಚೆನ್ನಾಗಿರ್ಬೇಕಂದ್ರೆ ದೇವರ ಮಾರ್ಗದಲ್ಲಿ ನಡೆಯಬೇಕು. ಹಲ್ಲೆಲೂಯಾ.
ಹಲ್ಲೆಲೂಯಾ. ಕೆಲವೊಬ್ರು ಹೇಳ್ತಿರ್ತಾರ ನಮ್ಮೂರು ಬಿಟ್ಟು ನಾವು ಈ ಊರಿಗೆ ಬಂದಿಲ್ಲ, ಅದಕ್ಕೋಸ್ಕರ ಕಷ್ಟ ಇಲ್ಲ. ದೇವರ ಮಾರ್ಗದಲ್ಲಿ ನಾವು ನಡೆದ್ರೆ ಎಲ್ಲಿದ್ರು ನಾವು ಧನವಂತರೇ, ಆಮೇನ್. ಎಲ್ಲಿದ್ರು ನಾವು ಐಶ್ವರ್ಯವಂತರೇ, ಹಲ್ಲೆಲೂಯಾ. ಎಲ್ಲಿದ್ರು ನಾವು ಅನೇಕರಿಗೆ ಬೆಳಕಾಗಿರುತ್ತೇವೆ, ಆಮೇನ್. ಯಾಕೆ ಮಾತಾಡ್ತಾರೆ? ಈಸಾಕನು ತನ್ನ ಊರಲ್ಲಿ ಆಶೀರ್ವಾದ ಹೊಂದಿಲ್ಲ. ಬಂದಾಗ ಹಲ್ಲೆಲೂಯಾ ಇಳಿದು ಬರ್ತಾ ಇದ್ದೇನೆ ದೇವರು ಹೇಳಿದ ಸ್ಟಾಪ್, ಸ್ಟ್ಯಾಚು ಅಂದ. ನಿಂತುಬಿಟ್ಟು ಅಲ್ಲೇ ನಿಂತು ಅಲ್ಲೇ ಬೀಜ ಬಿದ್ದುಬಿಟ್ಟ. ಅಲ್ಲೇ 100ರಷ್ಟಾಗಿ ಆಶೀರ್ವಾದ ಹೊಂದಿದ. ಹಲ್ಲೆಲೂಯಾ. ಆ ಆಶೀರ್ವಾದ ನೋಡಿ ಸುತ್ತಮುತ್ತ ಜನರೆಲ್ಲರ ಹೊಟ್ಟೆ ಕಿಚ್ಚು. ಏನು ಹೊಟ್ಟೆ ಕಿಚ್ಚು? ಬಾಬಾ ಇವನು ಬಂದ ಆಶೀರ್ವಾದ ಹೊಂದ. ಎಲ್ಲಿ ಬರ್ತಾವ ರಕ್ಕಿ ಅವನಿಗೆ? ಎಲ್ಲಿ ಬರ್ತೋ ಇವನು? ಕಾರ್ ಮೇಲೆ ಕಾರು, ಗಾಡಿ ಮೇಲೆ ಗಾಡಿ, ಮನೆ ಮೇಲೆ ಮನೆ. ನಮಗಿಲ್ಲ, ಇದ್ದೂರರಿಗಿಲ್ಲ. ಒಂದು ಮಾತು ಹೇಳ್ತೀನಿ, ಇದ್ದೂರರಿಗೆ ಇರುತ್ತೋ ಇಲ್ಲ ಗೊತ್ತಿಲ್ಲ, ದೇವರ ಮಾರ್ಗದಲ್ಲಿ ನಡೆಯುವವನಿಗೆ ಎಲ್ಲಿದ್ರೂ ಬರುತ್ತದೆ, ಆಮೇನ್. ಹಲ್ಲೆಲೂಯಾ. ಈಸಾಕನ್ನ ಗಮನಿಸ್ರೆ ಆಶೀರ್ವಾದ ಹುಡುಕೊಂಡು ಬಂದುವಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿಮ್ಮೆಲ್ಲರೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ವಾಕ್ಯದಿಂದ. ಈಸಾಕನ ಆಶೀರ್ವಾದ ಹುಡುಕೊಂಬಂದು ನನ್ನ ದೇವರೇ ಹುಡುಕೊಂಬಂದಿದ್ದಾನೆ, ಆಮೇನ್. ಹಲ್ಲೆಲೂಯಾ. ನಾವು ಹುಡುಕದೆ ಹೋದ್ರೆ ದೇವ್ರು ನಮ್ಮ ಬಳಿಗೆ ಬಂದಿಲ್ವಾ? ನಮಗೋಸ್ಕರ ಪ್ರಾಣ ಕೊಟ್ಟಿಲ್ವಾ? ಹಲ್ಲೆಲೂಯಾ. ನೋಡ್ರಿ, ಯೇಸು ಕ್ರಿಸ್ತ ನಮ್ಮ ಬಳಿಗೆ ಬಂದಿದ್ರೆ ಆತನೇ ಸಂಪತ್ತುಳ್ಳ ದೇವರು, ಹಲ್ಲೆಲೂಯಾ. ಆತನ ಸಮೃದ್ಧಿಯುಳ್ಳ ದೇವರು, ಆಮೇನ್. ಆತನ ಎಲ್ಲವನ್ನು ಮಾಡುವ ದೇವರು, ಹಲ್ಲೆಲೂಯಾ. ಇವತ್ತು ನೀವು ಕೂಡ ದೇವರ ಮಾರ್ಗವನ್ನು ಬಯಸೋಣ, ಆಮೇನ್. ಅದಕ್ಕೋಸ್ಕರ ದಾವೀದನು ಪ್ರಾರ್ಥನೆ ಮಾಡ್ದಯ್ಯ, ನಿನ್ನ ಮಾರ್ಗ ನನಗೆ ತೋರಿಸು, ನೀನು ಒಪ್ಪುವ ದಾರಿಯಲ್ಲಿ ನನಗೆ ತಿಳಿಸು, ನಾನು ಅದರಲ್ಲಿ ಇರ್ತೇನೆ. ಯಾಕಂದರೆ ದಾವೀದನಿಗೆ ಗೊತ್ತಿತ್ತು, ತಂದೆಯಿಂದಲೂ ತಾಯಿಯಿಂದಲೂ ಅಣ್ಣ ತಮ್ಮಂದರಿಂದಲೂ ಆಶೀರ್ವಾದ ಬರೋದಿಲ್ಲ, ನಿನ್ನಿಂದಲೇ ಮಾತ್ರ ಬರೋದು, ಹಲ್ಲೆಲೂಯಾ. ನೋಡ್ರಿ, ದಾವೀದನು ದೇವರ ಮಾರ್ಗದಲ್ಲಿದ್ದ. ಅದಕ್ಕೋಸ್ಕರ ದಾವೀದನ ಬಗ್ಗೆ ಹೇಳುತ್ತೆ, ದಾವೀದನು ಐಶ್ವರ್ಯ ಮಾನ ದೀರ್ಘಾಯುಷ್ಯನ ಅನುಭವಿಸಿದಾನಂತೆ, ಆಮೇನ್. ನಾವು ಕೂಡ ಅದನ್ನು ಅನುಭವಿಸೋಣ, ಹಲ್ಲೆಲೂಯಾ. ಅನುಭವಿಸೋಣ ಬೇಡ? ಐಶ್ವರ್ಯ ಬೇಕಾ ಬೇಡ ನಮಗೆ? ಈ ಕೈಗಳೇನಾಗಬೇಕು? ಎಲ್ಲರೂ ಕೈ ತೋರಿಸ್ರಿ, ನಿಮ್ಮ ಕೈಗಳು ತೋರಿಸ್ರಿ. ದೇವರೇ, ನಾನು ಹೇಳ್ದಂಗೆ, ದೇವರೇ ಇನ್ನು ಮೇಲೆ ಈ ಕೈಗಳು ಮಾಡುವ ಕೆಲಸ ಎಲ್ಲವನ್ನು ಸಫಲಗೊಳಿಸು, ನೀ ನನ್ನ ಮಾರ್ಗದಲ್ಲಿದ್ದು ನಮ್ಮನ್ನು ನಡೆಸು, ಆಮೇನ್. ಹಲ್ಲೆಲೂಯಾ. ದಾವೀದನ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ದ. ದೇವರು ದಾವೀದನಿಗೆ ಐಶ್ವರ್ಯ ಕೊಟ್ಟ, ಹಲ್ಲೆಲೂಯಾ. ದಾವೀದನ ಎಂಥ ಲಕ್ಸರಿ ಹೋಟ್ಲು ಹೋದ್ರು ಕೂಡ ಗೆಟ್ ಔಟು ಹೊರಗೆ ಅನ್ನಂಗಿಲ್ಲ. ಆ ಹೋಟ್ಲ್ ಕೊಂಡ್ಕೊಳ್ಳೋವಷ್ಟು ದೇವ್ರು ರೊಕ್ಕ ಕೊಡ್ತಾ ಇದ್ದ. ಬೈಬಲಲ್ಲಿ ಹಂಗೆ ಐತೆ, ಹಂಗೈತೆ. ಹೋಟ್ಲ್ ಅಂತ ಬರ್ದಿಲ್ಲ. ದಾವೀದನು ಐಶ್ವರ್ಯದಲ್ಲಿ ಮಾನ. ಕೆಲವೊಬ್ರು ನೋಡ್ರಿ, ನಮ್ಮ ಹತ್ರ ಏನು ಇಲ್ಲದಿರುವಾಗ ಏನಂದ್ರೆ ಇವನಿಗೆ ಏನಿಲ್ಲ ಬಿಡು, ಅವಮಾನ ಮಾಡ್ತಾ ಇರ್ತಾರೆ, ಅಪಹಾಸ್ಯ ಮಾಡ್ತಾ ಇರ್ತಾರೆ. ಇವ್ರಿಗೆ ಏನಿಲ್ಲ ಬಿಡು ಅಂತಿರ್ತಾರೆ. ದೇವರು ಏನಿಲ್ಲ ಇಲ್ಲ ಅನ್ನುವಂಥವ್ರು ಬಾಯಲ್ಲೇ ಇವ್ರಿಗೆಲ್ಲ ಬಂತನ್ಬೇಕು, ಆ ಥರ ಮಾನ ಬರ ಮಾಡಿಬಿಡ್ತಾನೆ, ಆಮೇಲೆ. ನೆಕ್ಸ್ಟ್ ಏನು ಮಾಡ್ತಾನೆ ನೋಡ್ರಿ? ದೀರ್ಘಾಯುಷ್ಯ, ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನಿಗೆ 3 ಕೊಟ್ಟಿದ್ದಾನೆ ದೇವರು. ನಿಮಗೂ ಕೂಡ ದೇವರು ಇದು ಕೊಡಬೇಕಂದ್ರೆ, ಈಸಾಕನ ಹಾಗೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಬೇಕಂದ್ರೆ ನಾವು ಯಾರ ಮಾರ್ಗ ಬಯಸ್ಬೇಕು ಹೇಳ್ರಿ? ಯಾರ ಮಾರ್ಗ ಬಯಸ್ಬೇಕು? ಆ ಮಾರ್ಗದಲ್ಲಿ ಕಷ್ಟ ಬರ್ಬೋದು, ಕಣ್ಣೀರು ಬರ್ಬೋದು, ಬಟ್ ಅದರ ಶಾಶ್ವತ ಅಲ್ಲ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಲಾಸ್ಟ್ ಹೇಳೋಣ. ಇನ್ನು ಮೇಲೆ ನೀನು ನಾನು ದೇವರ ಮಾರ್ಗವನ್ನು ಬಯಸೋಣ. ಕಷ್ಟ ಬಂದರೂ ಸುಖ ಬಂದರೂ ದೇವರ ಮಾರ್ಗದಲ್ಲೇ ಇರೋಣ, ಆಮೇನ್. ಹಲ್ಲೆಲೂಯಾ. ದೇವರ ಮಾರ್ಗದಲ್ಲಿದ್ದರೆ ನಮ್ಮಷ್ಟು ಸಂಪತ್ತುಳ್ಳವರು ಈ ಭೂಲೋಕದಲ್ಲಿ ಯಾರು ಇರೋದಿಲ್ಲ, ಆಮೇನ್. ನಂತರ ಅದು ಯಾವಾಗಲೂ ಅದನ್ನು ತಿಳ್ಕೊಂಡು, ನಾನು ದೇವ್ರ ಮಾರ್ಗದಲ್ಲಿದ್ದರೆ ಇವತ್ತಲ್ಲ ನಾಳೆ ಆಯುಷ್ಕಾಲ ಕೊಡುವ ದೇವ್ರು. ನೋಡ್ರಿ, ಇವತ್ತು ದಿನ ಕೊಟ್ಟಿದ್ದೇನೆ ಅಂದರೆ ನಾನು ಒಂದು ಅನ್ಕೊಂಡೆ, ಏನೋ ನನ್ನಿಂದ ದೇವ್ರು ಒಳ್ಳೆ ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದಾನೆ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೀವು ಕೂಡ ಬದುಕಿದ್ದೀರಂದರೆ ದೇವ್ರು ಏನು ಕೊಟ್ಟಿದ್ದಾನೆ ಹೇಳ್ರಿ? ಏನೋ ಒಂದು ಮಾಡೋಕ್ಕೆ ಜೀವ ಕೊಟ್ಟಿದ್ದಾನೆ, ಏನೋ ಒಂದು ಮಾಡೋಕ್ಕೆ ದೇವ್ರು ನಿಮಗೆ ಉಸಿರು ಕೊಟ್ಟಿದ್ದಾನೆ, ಹಲ್ಲೆಲೂಯಾ. ಅದನ್ನು ಉಪಯೋಗಿಸಿಕೊಂಡು ದೇವರು ಬಲವಾಗಿ ಮುನ್ನಡೆಸುತ್ತಾನೆ, ಆಮೇನ್. ಇವಾಗ ಮಾತಾಡ್ತೀನಿ, ಸಮಾಧಿಯಲ್ಲಿರುವವರು ಏನಾದರೂ ಮಾಡ್ತಾರಾ? ಬದುಕಿರೋರು ಏನಾದರೂ ಮಾಡ್ತಾರಾ? ಈಗ ನಮ್ಮ ತಾತ ಮುತ್ತಾತ ಎಲ್ಲ ಏನು ಮಾಡಿದ್ರು ಹೇಳ್ರಿ? ಸಮಾಧಿಲಿದಾರ. ಅವರ ಕಾಲದಲ್ಲಿ ಅವಾಗ ಅಷ್ಟು ಹೊಲ ಇಷ್ಟು ಹೊಲ ಇದು ಅಂತೆ ಎಲ್ಲ 2 ರೂಪಾಯಿಗೆ 3 ರೂಪಾಯಿಗೆ 1 ರೂಪಾಯಿ ಮಾರ್ಕೊಂಬಿಟ್ರ. ಏನು ಮಾಡ್ಯಾರ? ಕೆಲವೊಬ್ರು ಹೇಳ್ತಿರ್ತಾರೆ, మా తాత ఉన్నాడే ఏంపా మా తాత ఉన్నాడే 2 ರೂಪಾಯಿಗೆ ಅಮ್ಮೇಸ್ಕೊಂಡಾಡು 2 ರೂಪಾಯಿಗೆ ಒಲೆನೇ ಮಾರೇನ, ಇವಾಗ 20,000 ಕೊಡ್ತಿದ್ರು ಕೊಡಲ್ಲ ಅಂತ ಇರ್ತಾರೆ. ಹಲ್ಲೆಲೂಯಾ. ಇವತ್ತು ನಾವು ತಿಳ್ಕೊಳ್ಳೋಣ, ಸಮಾಧಿಯಲ್ಲಿರೋರು ನಮಗೆ ಸಂಪತ್ತು ತರೋದಿಲ್ಲ, ಜೀವವುಳ್ಳ ದೇವರು ನಮಗೆ ಸಂಪತ್ತು ತರುತ್ತಾನೆ, ಆಮೇನ್.
ಹಲ್ಲೆಲೂಯಾ. ಅದಕ್ಕೋಸ್ಕರ ನಮಗೋಸ್ಕರ ಬಂದು ಆತನ ಏನು ಕೊಟ್ಟಿದ್ದಾನೆ ಹೇಳ್ರಿ? ಪ್ರಾಣ ಕೊಟ್ಟಿದ್ದಾನೆ. ಸಮಸ್ತವನ್ನು ಕೂಡ ದೇವರು ದಯಪಾಲಿಸ್ತಾನೆ. ಹಲ್ಲೆಲೂಯಾ. ದಯಪಾಲಿಸುವ ದೇವರ ಮಾರ್ಗವನ್ನು ತಿಳಿಯೋಣ, ಆ ಮಾರ್ಗದಲ್ಲಿ ನಡೆಯೋಣ, ದೇವರ ಆಶೀರ್ವಾದ ಹೊಂದೋಣ. ಎಲ್ಲರೂ ಕಣ್ಣುಗಳು ಮುಚ್ಚಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪ್ರತಿಯೊಬ್ಬರು ಕೂಡ ಕಣ್ಣುಗಳು ಮುಚ್ಚಿದವರಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನೀ ನಂಬಿಗಸ್ತನಾಗಿರುವ ದೇವರು. ಕರ್ತಾದಿ ಕರ್ತನ ದೇವರೇ, ದಾವೀದನು ಪ್ರಾರ್ಥನೆ ಮಾಡಿದಾಗೆ, ಅಯ್ಯ ನೀನು ಒಪ್ಪುವ ದಾರಿ ನನಗೆ ತಿಳಿಸಿ ಎಂಬುದಾಗಿ ದಾವೀದನು ಪ್ರಾರ್ಥನೆ ಮಾಡಿದ ಹಾಗೆ ಪರಿಶುದ್ಧಾತ್ಮನೇ ಅಯ್ಯ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಏಸಪ್ಪ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವರೇ. ಸರ್ವಶಕ್ತನಾಗಿರುವ ದೇವರೇ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಉನ್ನತನಾಗಿರುವ ದೇವರೇ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವರೇ. ಸರ್ವವಲ್ಲಭನಾಗಿರುವ ದೇವರೇ, ನಿನಗೆ ಸ್ತೋತ್ರ. ಕರ್ತಾದಿ ಕರ್ತನೇ, ನಿನ್ನ ಮಾರ್ಗ ನಮಗೆ ತಿಳಿಸು ದೇವರೇ. ಪ್ರತಿದಿನ ನಿನ್ನ ಮಾರ್ಗ ತಿಳಿಸು ದೇವರೇ. ಏಸಪ್ಪ, ಈ ಲೋಕ ಜನರ ಮಾತು ಬೇಡ ದೇವರೇ. ಈ ಲೋಕ ಜನರ ಮಾರ್ಗ ದೇವರೇ ಸಪ್ಪ ಪತನಗೊಳಿಸಬಹುದೇನೋ, ಆದರೆ ನಿನ್ನ ಮಾರ್ಗ ಎಂದಿಗೂ ಪತನಗೊಳಿಸುವುದಿಲ್ಲ. ವ್ಯರ್ಥವಾದ ಜೀವಿತವನ್ನು ಕಟ್ಟುವಂಥ ನಿನ್ನ ಮಾರ್ಗ ನಮಗೆ ಬೇಕು ದೇವರೇ. ಅಯ್ಯ, ನಿನ್ನ ಮಾರ್ಗವನ್ನು ತಿಳಿಸೆಂಬುದಾಗಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ದೇವರೇ. ಸಪ ಆರೋಗ್ಯ ಹೊಂದುವ ಮಾರ್ಗ, ಪರಲೋಕಕ್ಕೆ ಹೋಗುವ ಮಾರ್ಗ, ಸಮೃದ್ಧಿಯನ್ನು ಹೊಂದುವ ಮಾರ್ಗ ದೇವರೇ. ಸಪ ಸಮಸ್ತ ವಿಷಯದಲ್ಲಿ ಜಯ ಹೊಂದುವ ಮಾರ್ಗ ತಿಳಿಸೆಂಬುದಾಗಿ ಎಲ್ಲರೂ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರ. ನಿನ್ನ ಮಾರ್ಗ ತಿಳಿಸು ದೇವರೇ. ಅಯ್ಯ, ಎಲ್ಲರ ಜೀವಿತದಲ್ಲಿ ನಿನ್ನ ಮಾರ್ಗ ತಿಳಿಸು, ಬಲಪಡಿಸು ದೇವರೇ. ಬಲಪಡಿಸು ಪರಿಶುದ್ಧಾತ್ಮನೇ, ಪರಿಶುದ್ಧಾತ್ಮನೇ ಬಲಪಡಿಸು. ಅದ್ಭುತಕರವಾಗಿ ದೇವರೇ ಸಪ ಎಲ್ಲರೂ ನಿನ್ನ ಮಾರ್ಗದಲ್ಲಿ ನಡೆಯಲಿ. ಅಯ್ಯ, ನಿನ್ನ ಮಾರ್ಗದಲ್ಲಿ ನಡೆದ ಈ ಸಾಕನ್ನು 100ರಷ್ಟಾಗಿ ಆಶೀರ್ವಾದ ಮಾಡಿದ ದೇವರು. ಅಯ್ಯ, ನಿನ್ನ ಮಾರ್ಗದಲ್ಲಿ ನಡೆದ ಇಸ್ರಾಯೇಲರಿಗೆ ದೇವರೇ ಸಪ ಪರಲೋಕದಿಂದ ಮನ್ನವನ್ನು ಕೊಟ್ಟ ದೇವರು. ಅಯ್ಯ, ನಿನ್ನ ಮಾರ್ಗದಲ್ಲಿ ನಡೆದ ಅನೇಕರ ಜೀವಿತದಲ್ಲಿ ಸರ್ವ ಸಂಪತ್ತನ್ನು ಕೊಟ್ಟು ಬಲಿಷ್ಠವಾದ ದೇವರೇ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ಮಾಡಿದ ಹಾಗೆ ಇವತ್ತು ಈ ವಾಕ್ಯಗಳನ್ನು ಕೇಳುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಮಾರ್ಗವನ್ನು ತಿಳಿಯಪಡಿಸಿ ಸಮೃದ್ಧಿಕರವಾಗಿ ಆಶೀರ್ವಾದಕರವಾಗಿ ಹಾದು ಹೋಗುವಂತೆ ಸಹಾಯ ಮಾಡು. ಅಯ್ಯ, ಎಲ್ಲರನ್ನ ಬಲಪಡಿಸು ದೇವರೇ, ಎಲ್ಲರನ್ನ ಬಲಪಡಿಸು ಎಸಪ್ಪ, ಎಲ್ಲರನ್ನ ಬಲಪಡಿಸು ದೇವರೇ. ಎಸಪ್ಪ, ಎಲ್ಲರನ್ನ ಬಲಪಡಿಸು ದೇವರೇ. ಎಸಪ್ಪ, ಎಲ್ಲರನ್ನ ಬಲಪಡಿಸು ದೇವರೇ. ಕೃಪೆಯಿಂದ ಮುನ್ನಡೆಸು, ಕೃಪೆಯಿಂದ ಮುನ್ನಡೆಸು ದೇವರೇ. ಶ್ರೇಷ್ಠಕರವಾಗಿ ಮುನ್ನಡೆಸು ದೇವರೇ. ಎಸಪ್ಪ, ಅದ್ಭುತಕರವಾಗಿ ಮುನ್ನಡೆಸು. ಎಲ್ಲರೂ ನೀನು ಒಪ್ಪುವ ಮಾರ್ಗದಲ್ಲಿ ಹಾದು ಹೋಗುವಂತೆ ಸಹಾಯ ಮಾಡಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಈ ಪ್ರಾರ್ಥನೆಗೆ ಸೇರಿ ಬಂದರೆಲ್ಲರನ್ನ ಆಶೀರ್ವಾದ ಮಾಡಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಎಲ್ಲರೂ ಹೇಳೋಣ, ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸವು ಈಗ ತಾನೇ ವಾಕ್ಯ ಕೇಳಿದ ನಮ್ಮ ಪ್ರತಿ ಸಭೆಯೊಟ್ಟಿಗೂ ಕುಟುಂಬದೊಟ್ಟಿಗೆ ಈಗಲೂ ಯಾವಾಗಲೂ ಸದಾ ಕಾಲವ ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರ ಆಶೀರ್ವಾದ ಮಾಡಲಿ.